ಇವತ್ತು ನಿಮ್ಗೆ ಯಾರೆಲ್ಲ ಶತ್ರುಗಳಿದ್ದಾರೆ, ಶತ್ರುಗಳ ಮೇಲೆ ವ್ಯಾಜ್ಯ ಆಡ್ತಾ ಇದ್ದಾರಾ? ನಿಮ್ಮಿಂದ ಏನಾದ್ರು ಕಸಿದುಕೊಂಡಿದ್ರಿಂದ ನೀವು ಕೇಳಕ್ಕೆ ಹೋಗಿದ್ದಕ್ಕೆ ನಿಮ್ಮ ಮೇಲೆ ಯುದ್ಧ ಮಾಡ್ತಾ ಇದ್ದಾರಾ? ನಿಮ್ಮಲ್ಲಿ ನ್ಯಾಯ ಇದ್ದರೂ ಕೂಡ ಅನ್ಯಾಯವಾಗಿ ನಿಮಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರಾ? ನಿಜವಾದದ್ದು ಬಿಡಲಾರದ್ದು ನನ್ನ ಮರೆಯದ ಸ್ನೇಹ, ಕಲ್ವಾರಿ ಶಿಲುಬೆಯಲ್ಲಿ ಕಂಡಂತ ಸ್ನೇಹ, ನನ್ನೇಸು ನಿನ್ ಸ್ನೇಹ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಹಾಗೂ ದೇವರೆಲ್ಲ ಶ್ರೇಷ್ಠ ಸೇವಕರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಪ್ರಿಯರೇ, ಈ ದಿವಸ ಕೂಡ ನಾವು ದೇವರ ವಾಕ್ಯವನ್ನು ಸ್ಮರಿಸುವವರಾಗಿ ಧ್ಯಾನಿಸುವವರಾಗಿ ಒಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಪ್ರಿಯರೇ, ಇವತ್ತಿನ ಸಂದೇಶದ ಒಂದು ಪೀಠಿಕೆ ಶೀರ್ಷಿಕೆ ಶತ್ರುಗಳು ಮಿತ್ರರು. ಶತ್ರುಗಳು ಮಿತ್ರರು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಆ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ಯಾರೆಲ್ಲ ನಮಗೆ ಶತ್ರುಗಳಾಗಿದ್ದಾರೋ ಆ ಶತ್ರುಗಳನ್ನು ದೇವರು ಏನು ಮಾಡ್ತಾನೆ ಅಂತ ಮಿತ್ರರನ್ನಾಗಿ ಮಾಡುವನಂತೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬಟ್ ಯಾವಾಗಂದರೆ ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ತಾನೆ. ಸೊ ಹಾಗಾದರೆ ನಮ್ಮ ನಡತೆ, ನಮ್ಮ ಗುಣಗಳಿಗೂ ಅಂದರೆ ನಮ್ಮ ಕ್ಯಾರೆಕ್ಟ್ರಿಗೂ ದೇವರು ನಮ್ಮನ್ನು ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡೋದಕ್ಕೆ ಏನೋ ಒಂದು ಸಂಬಂಧ ಇದೆ ಅಂತ ಅರ್ಥ ಆಯ್ತು ಆ ವಾಕ್ಯ ಹೇಳೋ ಪ್ರಕಾರವಾಗಿ. ಸೊ ನಮಗೆ ಇವಾಗ ಇರ್ತಕ್ಕಂಥ ಶತ್ರುಗಳು, ಅದು ಶತ್ರುಗಳು ನಮಗೆ ದೇವರೇ ಉಂಟು ಮಾಡುವುದಾ ಅಥವಾ ದೇವರೇ ಶತ್ರುಗಳನ್ನು ಕಳಿಸ್ತಾನ ಅಥವಾ ವಿನಾಕಾರಣ ನಮಗೆ ಅವರೇ ಶತ್ರುಗಳಾಗ್ತಾರ ಅನ್ನೋದನ್ನು ವಾಕ್ಯದಲ್ಲಿ ನಾವು ಕೂಲಂಕುಷವಾಗಿ ಕ್ಲುಪ್ತವಾಗಿ ನಾವು ಅದನ್ನು ಓದಿ ತಿಳಿದುಕೊಳ್ಳೋಣ. ಪ್ರಿಯರೇ, ಶತ್ರುಗಳನ್ನು ದೇವರು ನಮಗೆ ವಿರೋಧವಾಗಿ ಕಳಿಸ್ತಾನ ಅಥವಾ ನಮಗೆ ವಿನಾಕಾರಣ, ನಮಗೆ ಕಾರಣನೇ ಇಲ್ಲ ನಮ್ಮ ಮೇಲೆ ಶತ್ರುಗಳು ಬರ್ತಾರೆ, ಶತ್ರುಗಳಾಗಿದ್ದಾರೆ ಅಂಥೇಳಿ ವಾಕ್ಯದ ಆಧಾರದಲ್ಲಿ ಇದೆಯಾ? ಯಾವ ರೀತಿ ಇದೆಯಾಗಿ ನಾವು ನೋಡ್ಕೊಳ್ಳೋಣ. ನಿಜವಾಗ್ಲೂ ವಾಕ್ಯದ ಆಧಾರದಲ್ಲಿ ನಾವು ಹೇಳೋಕೆ ಹೋದಾದರೆ ಇಸ್ರೇಲ್ ಜನಗಳು ಎಲ್ಲೆಲ್ಲ ಅವಿಧೇಯರಾಗ್ತಾಯಿದ್ರು, ದೇವರ ವಿರೋಧವಾಗಿ ವಿಧೇಯರಾಗದೆ ಅವಿಧೇಯರಾಗಿ ಪಾಪ ಮಾಡ್ತಾಯಿದ್ರು ಎಲ್ಲ ಸಂದರ್ಭದಲ್ಲಿ ದೇವರೇನು ಮಾಡ್ತಾಯಿದ್ದ ಗೊತ್ತಾ? ಇಸ್ರೇಲರಿಗೆ ಐಗುಪ್ತರ ಮುಖಾಂತರ, ಫೆಲಿಸ್ಟರ ಮುಖಾಂತರ, ಅಮೋನ್ಯರ ಮುಖಾಂತರ, ಅಮಾಲೇಕ್ಯರ ಮುಖಾಂತರ, ಮೋವಾಬ್ಯರ ಮುಖಾಂತರ, ಈಗ ಅನ್ಯ ಜನಾಂಗಗಳ ಅರಸುಗಳನ್ನು ಇಸ್ರೇಲಿಗೆ ವಿರೋಧವಾಗಿ ಆತನೇ ಯುದ್ಧಕ್ಕೆ ಎಬ್ಬರಿಸಿ ಪ್ರೇರೇಪಿಸಿ ಅವರಿಗೆ ಯುದ್ಧ ಮಾಡಿಸಿ ಇಸ್ರೇಲರನ್ನು ಅವರಿಗೆ ಶರಣರಾಗಿ ಮಾಡ್ತಾಯಿತ್ತು. ಯಾಕೆಂದರೆ ಯಾವಾಗ ಈ ಇಸ್ರೇಲ್ ಜನರು ದೇವರ ವಿರೋಧವಾಗಿ ಅವಿಧೇಯರಾಗಿ ಮೊಂಡರಾದ್ರಲ್ಲ, ದೇವರಿಗೆ ಒಂದು ದುಸ್ವಭಾವದಲ್ಲಿ ಅವರು ಕಾರ್ಯ ಮಾಡಿದಾಗ ದೇವರು ಬಹಳ ಅವರ ಮೇಲೆ ಸಿಟ್ಟುಗೊಂಡವನಾಗಿ ಏನು ಮಾಡ್ತಾನೆ, ದೇವರೇ ಈ ಶತ್ರುಗಳನ್ನು ಅವರ ವಿರೋಧವಾಗಿ ಎಬ್ಬರಿಸ್ತಾ ಇದೆ ಅಂತೇಳಿ ಹಳೆ ಒಡಂಬಡಿಕೆ ಅನೇಕ ವಾಕ್ಯದ ರೆಫರೆನ್ಸ್ಗಳಿದೆ. ಪ್ರಿಯರೇ, ಹಾಲೆಲೂಯ, ಕರ್ತನಾಮಕ್ಕೆ ಮಹಿಮುಂಟ. ನಾನು ಬರೀ ಬ್ಲೈಂಡ್ ಆಗಿದ್ದನ್ನು ಹೇಳ್ತಾ ಇಲ್ಲ, ವಾಕ್ಯದ ಆಧಾರದಲ್ಲಿ ನಮಗೆ ಹೇಳ್ತೀನಿ. ದೇವರೇ ತನ್ನ ಜನಗಳು ದೇವರಿಗೆ ಅವಿಧೇಯರಾದಾಗ ಆತನ ಮಾತನ್ನು ಕೇಳದೆ ಆತನ ಮಾತಿಗೆ ಶರಣಾಗದೆ ಸ್ವೇಚ್ಛೆಯಿಂದ ದುಷ್ಟತನದಿಂದ ವಿಧೇಯರಾಗದೆ ನಡೆಯುವಂಥ ಎಲ್ಲ ಸಂದರ್ಭದಲ್ಲಿ ದೇವರೇ ಆ ಶತ್ರುಗಳನ್ನು ಇಸ್ರೇಲ್ ಜನರಿಗೆ ವಿರೋಧವಾಗಿ ಆತನೇ ಪ್ರೇರೇಪಿಸಿ ಯುದ್ಧ ಮಾಡಿಸಿ ಅವರಿಗೆ ಶರಣರಾಗತರಾಗಿ ದೇವರು ಮಾಡ್ತಾಯಿದ್ದಂತೆ. ನಾವು ಅದನ್ನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡ್ತೀವಿ. ಇಸ್ರೇಲ್ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರೆ ಮೀದ್ಯಾನರು ಅವರಿಗೆ ವಿರೋಧವಾಗಿ ಎದ್ದು ಅವರಿಗಿರ್ತಕ್ಕಂಥ ಸುಗ್ಗಿ ಕಾಲದ ಎಲ್ಲ ಆಹಾರವನ್ನು ನಷ್ಟಪಡಿಸ್ತಾಯಿದ್ರು ಅಂತೇಳಿ. ಇಸ್ರೇಲರು ಪಾಪ ಮಾಡಿದಾಗ ಐಗುಪ್ತರಿಗೆ ದಾಸರಾಗಿರುವಾಗ ದೇವರು ಮಾಡಿದ್ರು. ಇಸ್ರೇಲರು ಪಾಪ ಮಾಡಿದಾಗ ಫೆಲಿಸ್ಟರ್ನ ಅವರಿಗೆ ವಿರೋಧವಾಗಿ ಎಬ್ಬರಿಸಿದ್ರು. ಈಗ ಅನೇಕ ಅನ್ಯ ಜನಾಂಗಗಳ ಅರಸಗಳ ಮುಖಾಂತರವಾಗಿ ದೇವರು ಅವ್ರ ಮೇಲೆ ಯುದ್ಧ ಮಾಡ್ತಾ ಬಂದ. ಆ ಶತ್ರುಗಳನ್ನು ದೇವರೇ ಉಂಟು ಮಾಡಿದ್ದು, ದೇವರೇ ಅವರಿಗೆ ಶತ್ರುಗಳನ್ನು ಉಂಟು ಮಾಡಿ ಅವರಿಗೆ ವಿರೋಧವಾಗಿ ಯುದ್ಧ ಮಾಡೋಕ್ಕೆ ದೇವರು ಕಳಿಸಿದಂತೆ. ವಾಕ್ಯಗಳನ್ನು ನೋಡಿಕೊಳ್ಳೋಣ. ನೋಡಿರಿ, ಯೋವೇಲ್ 2ನೇ ಅಧ್ಯಾಯದಲ್ಲಿ 25ನೇ ವಚನದಲ್ಲಿದೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದಂಡು. ಯಾರು ಕಳಿಸಿದ್ದು? ಸೈತಾನ್ ಕಳಿಸಿಲ್ಲ, ಶತ್ರು ಕಳಿಸಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನಾನೇ ಈ ಮಿಡತೆಗಳನ್ನು ಕಳಿಸಿದೆ. ಯಾಕೆಂದರೆ ಇಸ್ರೇಲರ ಅವಿಧೇಯತ್ವ, ಮೊಂಡುತನ. ಅದೇ ವಾಕ್ಯದ 18ನೇ ವಚನದಲ್ಲಿ ಬರೆದಿದೆ ನೋಡ್ರಿ, ಯೋವೇಲ್ 2:18. ಆಗ ಯೆಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರದೆಂದು ತನ್ನ ಜನರನ್ನು ಕರುಣಿಸಿ ಅವಿಧೇಯರಾದಾಗ ಮೊಂಡರಾದಾಗ ದೇವರೇ ಶಿಕ್ಷಿಸಿ ಅವರ ಬೆಳೆನ ನಷ್ಟಪಡಿಸಾಗೆ ಮಿಡತೆಗಳನ್ನು ಕಳಿಸಿದಂತೆ. ಈಗ ಅನ್ಯ ಜನಗಳ ಮಧ್ಯೆ ಇವರು ದೇವರನ್ನ ಆರಾಧನೆ ಮಾಡಿದವರು,
ಅವಮಾನ ಅಪಕೀರ್ತಿಗೊಳಗಾದರೆ ಅದು ದೇವರಿಗೆ ಅಪಕೀರ್ತಿ ಬರ್ತದೆ ಅಂತೇಳಿ ಮತ್ತೆ ದೇವರು ಕರುಣಿಸಿದಂತೆ. ಸೊ ಹಾಗಾದರೆ ಈ ಒಂದು ಕಾರ್ಯವನ್ನು ಮಾಡಿದ್ಯಾರು? ದೇವರೇ ಮಾಡಿದನೆಂಬುದಾಗಿ. ಕೀರ್ತನೆ 90ರಲ್ಲಿ 15ನೇ ವಚನದಲ್ಲಿ ಮೋಶೆ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಕೀರ್ತನೆ 90:15, ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ಇಸ್ರೇಲ್ ಜನರನ್ನು ಕುಗ್ಗಿಸಿದ್ಯಾರು? ಶತ್ರುಗಳಲ್ಲ, ದೇವರೇ ಕುಗ್ಗಿಸಿದನು, ಬಟ್ ಶತ್ರುಗಳ ಮುಖಾಂತರ. ಯಾಕೆಂದರೆ ಇವರ ನಡತೆಗಳು ಮಿಸ್ಬಿಹೇವಿಯರ್, ಇವರು ದುರಾಚಾರವಾಗಿ ನಡೆದಾಗ, ದುಷ್ಟತನದಲ್ಲಿ ನಡೆದಾಗ, ಅವಿಧೇಯರಾದಾಗ, ಅನುಚಿತವಾಗಿ ವರ್ತಿಸುವಂಥ ಸಮಯದಲ್ಲಿ ದೇವರೇ ಏನು ಮಾಡಿದಂತೆ ಅವರನ್ನು ಕುಗ್ಗಿಸೋದಕ್ಕೆ ಅನೇಕ ಶತ್ರುಗಳನ್ನು ಉಪಯೋಗಿಸಿದನು. ಇದು ಒಂದು ದೇವರ ಒಂದು ಮಾದರಿ, ದೇವರ ಒಂದು ಯೋಜನೆ. ಈ ರೀತಿ ದೇವರು ಎಲ್ಲೆಲ್ಲಿ ಜನರು ಮೊಂಡರಾಗಿ ಅವಿಧರಾಗಿರ್ತಾರಲ್ಲ, ಈ ರೀತಿ ಶತ್ರುಗಳನ್ನು ಬಿಟ್ಟು ಮತ್ತೆ ಅವರು ಕುಗ್ಗಿಸಿ ಅವರನ್ನು ಮಾನಸಾಂತರಪಡಿಸಿ ಅವರ ನಡತೆಗಳನ್ನು ಸರಿಪಡಿಸ್ಕೋಬೇಕಂತೇಳಿ ದೇವರಿಟ್ಟಂಥ ಒಂದು ಇದು ಮಾದರಿ, ಒಂದು ಯೋಜನೆ ಆಗಿತ್ತು ಹಳೆ ಒಡಂಬಡಿಕೆ ಕಾಲದಲ್ಲಿ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಇನ್ನೊಂದು ಸ್ಪಷ್ಟವಾದ ವಾಕ್ಯ ಅದಕ್ಕೆ ಅನುಗುಣವಾಗಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 3ನೇ ವಾಕ್ಯ. ಧರ್ಮೋಪದೇಶ ಕಾಂಡ 8:3ನೇ ವಚನದಲ್ಲಿ ಮೋಶೆ ಇಸ್ರಾಯೇಲ್ ಜನರನ್ನು ನೋಡಿ ಹೇಳ್ತಾ ಇದ್ದಾನೆ, ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ, ಹಸಿವೆಯಿಂದ ಬಳಲಿಸಿ, ಕಷ್ಟಕ್ಕೆ ದೇವರೇ ಒಳಪಡಿಸಿದ ಅಂತಿದೆ. ಶತ್ರು ಅಲ್ಲ, ಸೈತಾನನಲ್ಲ, ದೇವರು ಒಳಪಡಿಸಿದ. ಯಾಕೆಂದರೆ ಇವರ ಒಂದು ಅವಿಶ್ವಾಸದ ಮಾತು. ಐಗುಪ್ತನ ಬಿಟ್ಟು ಕಾನಾನ್ ದೇಶಕ್ಕೆ ದೇವರು ಕರ್ಕೊಂಬರ್ತಾ ಇದ್ದಾನೆ. ಇಸ್ರಾಯೇಲ್ ಜನರು ಗುಣಗುಟ್ಟಕ್ಕೆ ಶುರು ಮಾಡಿದ್ರು ದೇವರಿಗೆ ವಿರೋಧವಾಗಿ. ದೇವರು ಮಾಡಿದ ಅದ್ಭುತಗಳನ್ನು ಮರೆತರು, ದೇವರು ಮಾಡಿದ ಆಶ್ಚರ್ಯವಾದ ಕಾರ್ಯಗಳನ್ನು ಮರೆತರು. ಆಕಾಶದ ಇರೋದು ಮನ್ನವನ್ನು ಕೊಟ್ಟು ಅದನ್ನು ಮರೆತರು, ಬಂಡೆಗಳನ್ನು ಸೀಳಿ ನೀರನ್ನು ಕೊಟ್ಟು ಅದನ್ನು ಮರೆತರು. ಅವರು ಬೇಕಂದಾಗೆಲ್ಲ ಮಾಂಸದ ಆಹಾರ ಕೊಟ್ಟ ಎಲ್ಲವನ್ನು ಮರೆತು ಕೃತಜ್ಞತೆ ಇಲ್ಲದವರಾಗಿ ದೇವರಿಗೆ ವಿರೋಧವಾಗಿ ಅವರ ದುಷ್ಟತ್ವದಿಂದ, ದುರಾಚಾರದಿಂದ ಪಾಪ ಮಾಡಬೇಕಾದ್ರೆ ದೇವರು ಏನು ಮಾಡಿದ, ಕೆಲವೊಂದು ಕಷ್ಟಕ್ಕೆ ದೇವರು ಒಳಪಡಿಸಿದಂತೆ. ಸೊ ಹಾಗಾದರೆ ನಮ್ಮ ಗುಣಕ್ಕೂ ನಮ್ಮ ನಡತೆಗೂ ನಮಗೆ ಶತ್ರುಗಳಾಗಿ ಮಾರ್ಪಡೋದಕ್ಕೆ ಒಂದು ಸಂಬಂಧ ಇದೆ ಅಂತ ಅರ್ಥ ಆಯ್ತು. ಈ ವಾಕ್ಯಗಳೆಲ್ಲ ಏನು ಹೇಳ್ತದೆ, ನಾವು ಯಾವಾಗ ಅವಿಧೇಯರಾಗ್ತೀವಿ, ನಮ್ಮ ಒಳ್ಳೆ ನಡತೆಯನ್ನು ಬಿಟ್ಟು, ಸನ್ಮಾರ್ಗದಲ್ಲಿ ಬಿಟ್ಟು, ದುಷ್ಟತ್ವದಲ್ಲಿ, ದುರಾಚಾರದಲ್ಲಿ ನಾವು ಮಿಸ್ಬಿಹೇವಿಯರ್ ಮಾಡಿಕೊಂಡು ನಾವು ನಡೆಯುವಂಥ ಸಂದರ್ಭದಲ್ಲಿ ದೇವರೇ ಕೆಲವೊಂದು ಸಮಸ್ಯೆಗಳನ್ನು, ಕೆಲವೊಂದು ನಮಗೆ ಶತ್ರುಗಳನ್ನು ದೇವರೇ ರೂಪಿಸ್ತಾನೆ ಅಂತೇಳಿ ವಾಕ್ಯಗಳು ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಇವತ್ತು ನಮಗಿರ್ತಕ್ಕಂಥ ಶತ್ರುವಿನ ಕಾಟ ಯಾವುದು, ಶತ್ರುವಿನ ಬಾಧೆ ಯಾವುದು? ಸೊ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರವಾಗಿ ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರಾಗಿ ಮಾಡ್ತಾನೆ. ಸೊ ನಮ್ಮ ಕ್ಯಾರೆಕ್ಟ್ರಿಗೂ ನಮಗಿರ್ತಕ್ಕಂಥ ಎನಿಮಿಗೂ ಒಂದು ಬಹಳ ನಿಕಟವಾದ ಒಂದು ಸಂಪರ್ಕ ಇದೆ, ಒಂದು ನಿಕಟವಾದ ಸಂಬಂಧ ಇದೆ ಅಂತೇಳಿ ಈ ವಾಕ್ಯ ಜ್ಞಾನೋಕ್ತಿ 16:7 ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳು ಮಿತ್ರರನ್ನಾಗಿ ಮಾಡುವಂಥ ದೇವರಾಗಿದ್ದಾನೆ. ಸೊ ನಮಗೆ ನಮ್ಮ ನಡತೆಗಳು ಎಲ್ಲಾದರೂ ದುಷ್ಟತ್ವದಲ್ಲಿದ್ದರೆ, ದುರಾಚಾರದಲ್ಲಿದ್ದರೆ ಅಥವಾ ಅನುಚಿತವಾಗಿ ನಾವು ವರ್ತಿಸುವವರಾಗಿದ್ದಾಗ ದೇವರೇ ಕೆಲವೊಮ್ಮೆ ಕೆಲವೊಂದು ಶತ್ರುಗಳನ್ನು ರೂಪಿಸಿ ನಮಗೆ ವಿರೋಧವಾಗಿ ಕಳಿಸುವಂತನಾಗಿದ್ದಾನೆ. ಇದು ಸತ್ಯವೇದದ ಬಿಬ್ಲಿಕಲ್ ಒಂದು ಟ್ರೂತ್, ಸತ್ಯ. ಇದು ನೀವು ನಂಬುದು ಸರಿ, ನಂಬುದವರು ಸರಿ. ಸತ್ಯವೇದದಲ್ಲಿ ಅನೇಕ ಆಧಾರಗಳು ಇದನ್ನು ನಾವು ನೋಡ್ತೀವಿ. ಎಲ್ಲೆಲ್ಲಿ ನಮಗೆ ಅವಿಧೇಯವಾಗಿ, ದುಷ್ಟತ್ವದಲ್ಲಿ, ಅನುಚಿತವಾಗಿ ನಾವು ನಡೀತೀವಲ್ಲ, ಅಲ್ಲಿ ದೇವರೇ ಏನು ಮಾಡ್ತಾನೆ, ಕೆಲವೊಮ್ಮೆ ನಮ್ಮನ್ನು ಕುಗ್ಗಿಸಿ, ನಮ್ಮನ್ನು ಆ ಅನುಚಿತವಾಗಿ ವರ್ತಿಸುವಂಥ ಕೆಟ್ಟ ಗುಣಗಳಿಂದ ನಾವು ಒಳ್ಳೆಯ ಗುಣವುಳ್ಳವರಾಗಿ, ನಡತೆಯುಳ್ಳವರಾಗಿ ಮಾರ್ಪಡಿಸೋದಕ್ಕೆ ದೇವರಿಟ್ಟಿರ್ತಕ್ಕಂಥ ಯೋಜನೆ ಇದು. ಹಳೆ ಒಡಂಬಡಿಕೆಯಲ್ಲಿ ಅದೆಲ್ಲ ಮಾಡಿದ್ರು ದೇವರು. ಇಸ್ರಾಯೇಲರು ತಪ್ಪು ಮಾಡಿದ್ರು, ಗುಣಗುಟ್ಟಿದ್ರು, ದೇವರು ಮಾಡಿದ ಉಪಕಾರ ಸ್ಮರಿಸಲಿಲ್ಲ, ಅವಿಧೇಯರಾದರು. ಅದಕ್ಕೆ ದೇವರು ಆ ರೀತಿಯಾಗಿ ಅನ್ಯ ಅರಸರುಗಳನ್ನು ಐಗುಪ್ತರ ಮುಖಾಂತರ, ಫಿಲಿಸ್ಟಿಯರ ಮುಖಾಂತರ, ಅಮ್ಮೋಮಿಯರ ಮುಖಾಂತರ, ಮಿದ್ಯಾನರ ಮುಖಾಂತರ ಈ ರೀತಿಯೆಲ್ಲ ಶಿಕ್ಷಿಸ ಅಂತ ನೀವು ಹೇಳ್ಬೋದು. ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು, ಯೇಸು ನಮಗೋಸ್ಕರ ಎಲ್ಲ ಮಾಡಿ ಮುಗಿಸಿದ್ದಾನೆ. ಇಲ್ಲ, ಅದೇ ತಪ್ಪಾಗಿ ನಾವು ತಿಳ್ಕೊಳ್ಳೋಂಥ ವಿಷಯ. ಯೇಸು ದೇವರು ಎಬ್ರಿಯರ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಯಾರನ್ನು ಪ್ರೀತಿಸುತ್ತಾನಲ್ಲ ಅವರನ್ನು ಶಿಕ್ಷಿಸ್ತಾನೆ. ಆ ಶಿಕ್ಷಿಸೋದಕ್ಕೆ ಇರ್ತಕ್ಕಂಥ ಒಂದು ಮಾರ್ಗನೇ, ಒಂದು ಮಾದರಿಯೇ ದೇವರೇನು ಮಾಡ್ತಾನೆ, ಕೆಲವೊಮ್ಮೆ ಶತ್ರುಗಳನ್ನು ನಾವು ವಿರೋಧವಾಗಿ ಹೇಳಿಸುವಂತನಾಗಿರ್ತಾನೆ. ಹಲ್ಲೆಲೂಯಾ. ಕೆಲವೊಂದು ವಾಕ್ಯಗಳು ನಿಮ್ಗೆ ಹೇಳ್ಬೇಕಾದ್ರೆ ಅದು ಅರ್ಥ ಆಗ್ತದೆ. ನಾವು ನೋಡಿಕೊಳ್ಳೋಣ. ವಾಕ್ಯದಲ್ಲಿ ನಮ್ಮ ಪೂರ್ವಿಕರಾದಂಥ ಕೆಲವರ ಜೀವಿತವನ್ನು ನಾವು ಇವತ್ತು ಸಾಕ್ಷಿಯಾಗಿ ನಾವು ನೋಡೋದಾದರೆ, ಅವರು ಯಾವ ರೀತಿಯಾಗಿ ತಮ್ಮ ಒಳ್ಳೆ ನಡತೆಗಳಿಂದ ದೇವರಿಗೆ ಮುಂದೆ ವಿಧೇಯರಾಗಿ ನಡ್ಕೊಂಡ್ರು. ದೇವರು ಅವರ ಒಳ್ಳೆಯ ಗುಣಗಳನ್ನು ನೋಡಿ ಅವರಿಗಿದ್ದಂಥ ಶತ್ರುಗಳನ್ನು ಮಿತ್ರರಾಗಿ ಮಾಡಿದನು. ಇವತ್ತು ಅವರ ಜೀವಿತದ ಮುಖಾಂತರ ನಾವು
ನಮ್ಮ ನಡತೆಯನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೋಬೋದು. ಸೊ ಯಾವ ಒಂದು ಒಳ್ಳೆ ನಡತೆ ಅವರಿಗೆ ಇದ್ದಿದ್ದರಿಂದ ಅವರ ಶತ್ರುಗಳನ್ನು ದೇವರು ಮಿತ್ರರಾಗಿ ಮಾರ್ಪಡಿಸಿದನೆಂಬುದಾಗಿ ನಾವು ನೋಡಬೇಕಾದ್ರೆ, ಮೊದಲನೇದಾಗಿ ಈಸಾಕನನ್ನು ಕುರಿತು ನಾವು ನೋಡೋಣ ಪ್ರಿಯರೇ. ಈಸಾಕನು ಆದಿಕಾಂಡದ 26ನೇ ಅಧ್ಯಾಯದಲ್ಲಿ 29ನೇ ವಚನ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 26-29ರಲ್ಲಿ ಗೇರಾರಿನ ಅರಸನಾದಂಥ ಅಬೀಮೆಲೆಕ್ ಏನು ಮಾಡ್ತಾ ಇದ್ದಾನೆ, ಇಸಾಕನ ಹತ್ರ ಬಂದು ಒಪ್ಪಂದ ಮಾಡ್ಕೋತಾ ಇದ್ದಾನೆ. ಇನ್ನು ಮೇಲೆ ಆ ಒಪ್ಪಂದ 29ನೇ ವಾಕ್ಯದಲ್ಲಿ ಇದೆ ನೋಡಿ, ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನ ಕಳಿಸಿದೆವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಬೇಕು. ನೀನು ಈಗ ಯೆಹೋವನ ದಯೆಯನ್ನು ಹೊಂದಿದವನಾಗಿದೆಯಷ್ಟೇ ಅಂತೇಳಿ ಅವ್ರ ಒಂದು ಸಮಾಧಾನ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಗೇರಾರಿನ ಅರಸನಾದ ಇಸಾಕನ ಹತ್ರ ಬಂದು ಅವನು ಬೇಡ್ತಾ ಇದ್ದಾನೆ. ಸೊ ಅವನಿಗೆ ಅದ್ರ ಹಿಂದೆ ನಾವು ಓದಬೇಕಾದ್ರೆ ಅಬೀಮೆಲೆಕನು ಅವನ ಸೇವಕರು ಇಸಾಕನಿಗೆ ವಿರೋಧವಾಗಿ ಅನೇಕ ಹೋರಾಟ ಮಾಡ್ತಾರೆ. ಶತ್ರುಗಳಾಗಿ ಪ್ರವರ್ತಿಸಿದಂಥ ಆ ಅಬೀಮೆಲೆಕನು ಅವನ ಶತ್ರುಗಳು ಈಗ ಇಸಾಕನಿಗೆ ಮಿತ್ರರಾಗಿ ಮಾರ್ಪಡ್ತಾ ಇದ್ದಾರೆ. ಸೊ ಕಾರಣ ಏನಂದರೆ ಇಸಾಕನಲ್ಲಿ ಯಾವ ಒಳ್ಳೆ ನಡತೆಯನ್ನು ದೇವರು ನೋಡಿದ್ರು. ಸೊ ಇಂದಿನ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಅದೇ ಅಧ್ಯಾಯದ 26ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ, ಈಗ ಇಸಾಕನ ಸೇವಕರು ಒಂದು ಬಾವಿಯನ್ನು ತೋಡಿದ್ರು. ಅವರು ಫಿಲಿಸ್ಟಿಯರು ಮುಚ್ಚಿ ಹಾಕಿದಂಥ ಆ ಅಬೀಮೆಲೆಕನ ಅರಸರುಗಳು ಮುಚ್ಚಿ ಹಾಕಿದಂಥ ಆ ಬಾವಿಯನ್ನು ಇವರೇನು ಮಾಡ್ತಾರೆ, ಮತ್ತೆ ಅಗದು ಅಲ್ಲಿ ತೋಡಿದಂಥ ಆ ಬಾವಿಗೆ ಏಸೆಕ್ ಅಂತ ಹೆಸರಿಡ್ತಾನೆ. ಅವರು ಬಂದಲ್ಲಿ ಜಗಳ ಮಾಡ್ತಾರೆ, ಮತ್ತೆ ಆ ಬಾವಿ ಬಿಟ್ಕೊಡ್ತಾನೆ, ಮತ್ತೆ ಇನ್ನೊಂದು ಬಾವಿ ತೋಡ್ತಾನೆ. ಯಥಾರ್ಥವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ಬಾವಿನ ಬೋರ್ಕೊಂಡು ಬಂದು ವಶ ಮಾಡ್ಕೋತಾರೆ ಅಬೀಮೆಲೆಕನ ಸೇವಕರು ಬಂದು. ಆಗ ಕೂಡ ಅವನು ಏನು ಮಾಡ್ತಾನೆ, ಆ ಬಾವಿಗೆ ಸಿಟ್ನ ಅಂತ ಹೆಸರಿಟ್ಟು ಆ ಬಾವಿನ ಕೂಡ ಬಿಟ್ಕೊಟ್ಟು ಹೋಗ್ತಾನೆ. ಮತ್ತೆ ಒಂದು ಬಾವಿ ತೋಡ್ತಾನೆ ನೋಡಿ. ಇದೆಲ್ಲ ಆದಾಗ ಅಲ್ಲಿ ಆ ಬಾವಿಗೆ ರೆಹೋಬೋತ್ ಅಂತ ಹೆಸರಿಡ್ತಾನೆ. ಇದೆಲ್ಲ ಪ್ರಯತ್ನ ಮಾಡಿ ಬಾವಿ ತೋಡ್ತಾ ಇದ್ದಾನೆ. ಬಾವಿ ತೋಡ್ತಾ ಅವನ ಅಬೀಮೆಲೆಕನ ಸೇವಕರು ಬಂದು ಆ ಬಾವಿನ ಅವರು ವಶ ಮಾಡ್ಕೋತಾ ಇದ್ದಾರೆ. ಆದರೆ ಅವ್ರ ಜೊತೆ ವ್ಯಾಜ್ಯವಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ ಇಸಾಕನ ನಿಂತ್ಕೊಳ್ಳಿಲ್ಲ. ಸರಿ, ಪರವಾಗಿಲ್ಲ ಅಂತೇಳಿ ಶತ್ರುಗಳು ಬಂದು ಅಟ್ಯಾಕ್ ಮಾಡಿ ಅದನ್ನು ವಶ ಮಾಡಿಕೊಂಡು ಪರವಾಗಿಲ್ಲ, ನಾವು ನಮ್ಮ ಪ್ರಯತ್ನ ಮುಂದೆ ಮಾಡೋಣ ಅಂತೇಳಿ ದೇವರ ಮೇಲೆ ನಂಬಿಕೆ ನಿರೀಕ್ಷೆ ಅವನು ಮತ್ತೆ ಆ ಪ್ರಯತ್ನ ಮುಂದೆ ಹೋಗ್ತಾ ಬಾವಿ ತೋಡ್ತಾ ಇದ್ದಾನೆ. ಮತ್ತು ಅವನಿಗೆ ರೆಹೋಬೋತ್ ಅಲ್ಲಿ ಅವನಿಗೇನಾಯಿತು, ಒಂದು ಬಾವಿಲಿ ಅವನಿಗೆ ನೀರು ಸಿಕ್ತು. ಸೊ ಅಲ್ಲಿ ಅವರ ಜಗಳ ಆಡಲಿಲ್ಲ. ಇದರಿಂದ ಏನು ನಾವು ತಿಳ್ಕೊತೀವಿ ಅಂದರೆ, ಆ ಇಸಾಕನು ಒಂದು ಬಿಟ್ಟು ಕೊಡುವ ಸ್ವಭಾವನಾಗಿದ್ದನು. ಅಬೀಮೆಲೆಕನ ಸೇವಕರು ಬಂದು ಬಾವಿಗಳನ್ನು ವಶ ಮಾಡ್ಕೋತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ಇಸಾಕನ ಅವ್ರ ಜೊತೆ ಯುದ್ಧಕ್ಕೆ ನಿಂತ್ಕೊಳ್ಳಿಲ್ಲ. ಅವನು ವ್ಯಾಜ್ಯ ಆಡಲಿಲ್ಲ. ಬಿಟ್ಕೊಟ್ಟು ಏನು ಮಾಡ್ತಾ ಇದ್ದಾನೆ, ಮತ್ತೆ ಮುಂದೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನು ಹೇಳ್ಬೋದಾಗಿತ್ತು, ಇದು ನನ್ನ ಸೇವಕರು ಶ್ರಮಪಟ್ಟು ತೋಡಿದಂಥ ಬಾವಿ, ಇದು ನಮಗೆ ವಶ ಆಗಬೇಕು, ನೀನು ಯಾಕೆ ನಾನು ಇದನ್ನು ವಶ ಮಾಡ್ತೀನಿ ಅಂತೇಳಿ ಅವ್ರ ಮೇಲೆ ವ್ಯಾಜ್ಯ ಮಾಡ್ಬೋದಾಗಿತ್ತು, ಜಗಳ ಮಾಡ್ಬೋದಾಗಿತ್ತು, ದ್ವೇಷ ಮಾಡಿ ಕಲಹ ಏನಾದರೂ ಮಾಡ್ಬೋದಾಗಿತ್ತು. ಬಟ್ ಇಸಾಕನೇನು ಮಾಡ್ದ, ಅದೆಲ್ಲದಕ್ಕೂ ಅವನು ವ್ಯಾಜ್ಯ ಮಾಡೋಕ್ಕೋಗಲಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ನಿರೀಕ್ಷೆ ಇಟ್ಟು ಅವನು ಬಿಟ್ಟು ಕೊಡುವನಾಗಿದ್ದ. ಈಗ ಬಿಟ್ಟು ಕೊಟ್ಟು ಮುಂದೆ ಅವನು ಪ್ರಯತ್ನ ಮಾಡಿದಾಗ ಅವನ ಪ್ರಯತ್ನದೆಲ್ಲ ದೇವರು ಯಶಸ್ಸನ್ನು ಕೊಟ್ಟು ಒಂದು ರೆಹೋಬೋತನ್ನು ಕೊಟ್ಟನಂತೆ. ಸೊ ಇಸಾಕನ ಮುಖಾಂತರವಾಗಿ ನಾವು ತಿಳ್ಕೊಬೇಕಾದ ಒಂದು ಪ್ರಧಾನವಾದ ಸತ್ಯ, ಅವರು ಬಂದು ವಿರೋಧ ಪಕ್ಷದವರು ಅಬೀಮೆಲೆಕನ ಸೇವಕರು ಇವನಿಗೆ ವಿರೋಧವಾಗಿ ವ್ಯಾಜ್ಯಕ್ಕೆ ಜಗಳಕ್ಕೆ ನಿಂತಾಗ ಕೂಡ ಇವನೇನು ಮಾಡ್ದ, ಒಂದು ಮಾತನ್ನು ಕೂಡ ಆಡಲಿಲ್ಲ, ವ್ಯಾಜ್ಯ ಆಡೋಕ್ಕೋಗಲಿಲ್ಲ, ತೀರ್ಪು ಮಾಡೋಕ್ಕೋಗಿಲ್ಲ. ಹಾಲೆಲೂಯ, ಸ್ತೋತ್ರ. ಒಂದು ನಾವು ಸತ್ಯ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಇದರಿಂದ ಅವನ ನಡತೆ ನಮ್ಗೆ ಗೊತ್ತಾಗ್ತಾ ಇದೆ. ಏನಂದರೆ ಅವರು ವ್ಯಾಜ್ಯ ಆಡ್ತಾಯಿದ್ರು ಕೂಡ ಇವನು ಒಂದು ಮಾತಾಡಿಲ್ಲ. ತನ್ನ ಸೇವಕರಿಗೆ ಹೇಳ್ತಾ ಇದ್ದಾನೆ, ನೀವು ಹೋಗಿ ಮುಂದೆ ಬಾವಿ ತೋಡ್ರಿ, ಅದು ದೇವರು ನಮಗೆ ನೀರನ್ನು ಕೊಡ್ತಾನೆ ಅಂತೇಳಿ. ಅವರು ವಶಪಡಿಸಿಕೊಂಡ ಬಾವಿ ವಿಷಯದಲ್ಲಿ ಅವನು ವ್ಯಾಜ್ಯ ಆಡಲಿಲ್ಲ, ತೀರ್ಪು ಮಾಡೋಕ್ಕೋಗಿಲ್ಲ, ಜಗಳ ಆಡಲಿಲ್ಲ, ಬಿಟ್ಟು ಕೊಡುವನಾಗಿದ್ದನು. ಅವನ ಈ ನಡತೆ ನೋಡಿ ಅಬೀಮೆಲೆಕನಿಗೆ ಆಶ್ಚರ್ಯ ಆಗಿ, ಅಂಥ ಒಂದು ಶತ್ರುವಾಗಿದ್ದಂಥ ಅಬೀಮೆಲೆಕನು ಕೊನೆಗೆ ಇಸಾಕನ ಹತ್ರ ಹೋಗಿ ಅವನ ರಾಜಿ ಆಗ್ತಾ ಇದ್ದಾನೆ, ಒಪ್ಪಂದ ಮಾಡ್ಕೋತಾ ಇದ್ದಾನೆ. ಅಲ್ಲಿವರೆಗೂ ಶತ್ರುವಾಗಿದ್ದಂಥ ಅಬೀಮೆಲೆಕನು ಇಸಾಕನಿಗೆ ಮಿತ್ರನಾಗಿ ಮಾರ್ಪಡೋದಕ್ಕೆ ಕಾರಣ ಅಂದರೆ ಇಸಾಕನಲ್ಲಿ ಕಂಡು ಬಂದಂಥ ಆ ಸುನ್ನಡತೆ, ಆ ಒಳ್ಳೆ ನಡತೆ ಏನು ಅಂದರೆ, ನಾವು ಹೊಸ ಒಡಂಬಡಿಕೆಗೆ ಬೇಸ್ ಮಾಡಿ ನೋಡೋದಾದರೆ ಯೇಸು ಸ್ವಾಮಿ ಮಾಡಿದಂಥ ಪರ್ವತ ಪ್ರಸಂಗದಲ್ಲಿ ಒಂದು ಪ್ರಧಾನವಾದ ಒಂದು ಸಂದೇಶ, ಮತ್ತಾಯ 7ನೇ ಅಧ್ಯಾಯದಲ್ಲಿ 1ನೇ ವಚನ, ತೀರ್ಪು ಮಾಡಬೇಡ್ರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ಪ್ರೈಸ್ ಲಾರ್ಡ್, ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಅವನು ಅಬೀಮೆಲೆಕರ ಆಳುಗಳು ಬಂದು ತಮ್ಮ ಆಳುಗಳು ಶ್ರಮಪಟ್ಟು ತೋಡಿದಂಥ ಬಾವಿಯ ನೀರನ್ನು ಅವನು ವಶ ಮಾಡಿಕೊಂಡು ಕೂಡ ಅವ್ರ ಹತ್ರ ಹೋಗಿ ತೀರ್ಪು ಮಾಡೋಕ್ಕೆ ಹೋಗಲಿಲ್ಲ. ಅವನು ತೀರ್ಪು ಮಾಡ್ಬೋದಾಗಿತ್ತು, ಇದು ನಾವು ಕಷ್ಟಪಟ್ಟಿದ್ದು, ನಾವು ಬಾವಿ ತೋಡಿದ್ದು, ಇದು ನಮಗೆ ಸೇರಿದ ನೀರು ಅಂತೇಳಿ ಒಂದು ವ್ಯಾಜ್ಯ ಮಾಡೋಕ್ಕೆ ಹೋಗಲಿಲ್ಲ, ಕಲಹ ಮಾಡೋಕ್ಕೆ ಹೋಗಲಿಲ್ಲ, ಜಗಳ ಆಡೋಕ್ಕೆ ಹೋಗಲಿಲ್ಲ, ತೀರ್ಪು ಮಾಡೋಕ್ಕೆ ಹೋಗಲಿಲ್ಲ. ತೀರ್ಪು ಮಾಡಬೇಡ, ನಿಮಗೂ ತೀರ್ಪು ಆಗ್ತದೆ. ಅವನು ತೀರ್ಪು ಮಾಡಿದರೆ ಅಬೀಮೆಲೆಕನು ಇವನ ಮೇಲೆ ಯುದ್ಧಕ್ಕೆ ಬರ್ತಾಯಿದ್ದ. ಇವ್ರ ಆಳುಗೂ ಇವ್ರ ಸೇವಕರು ಅವ್ರ ಸೇವಕರು ಯುದ್ಧ ನಡೀತೈತೆ. ಅಲ್ಲಿ ಏನು ಹೇಳಿಲ್ಲ, ಅವನೇನು ಮಾಡ್ದ,
ತೀರ್ಪೇ ಮಾಡಿಲ್ವಂತೆ. ಆಮೇನ್. ಸ್ತೋತ್ರ ಪ್ರಿಯರೇ, ಈ ಒಂದು ಒಳ್ಳೆ ನಡತೆಯಿಂದ ಅವನ ಶತ್ರು ಅವನಿಗೆ ಮಿತ್ರನಾಗಿ ದೇವರು ಮಾಡಿದ್ದಾನೆ. ಇವತ್ತು ನಮ್ಮಲ್ಲಿ ಕೂಡ ಯಾರು ನಮಗೆ ವಿರೋಧವಾಗಿ ವ್ಯಾಜ್ಯ ಆಡ್ತಾ ಇದ್ದಾರೆ, ಯಾರು ನಮಗೆ ವಿರೋಧವಾಗಿ ಕಲಹ ಮಾಡ್ತಾರೆ, ಯಾರು ನಮಗೆ ವಿರೋಧವಾಗಿ ಜಗಳ ಮಾಡ್ತಾರೆ, ಜಗಳ ಮಾಡೋರ ಜೊತೆ, ವ್ಯಾಜ್ಯವಾಡೋರ ಜೊತೆ ನೀವು ವ್ಯಾಜ್ಯ ಆಡಬೇಡ್ರಿ. ನಿಮ್ಮ ಜೊತೆ ಯುದ್ಧಕ್ಕೆ ನಿಲ್ಲೋರ ಜೊತೆ ನೀವು ಯುದ್ಧ ಆಡಬೇಡ್ರಿ. ಯಾಕಂದರೆ ಬೈಬಲ್ ಇನ್ನೊಂದು ವಾಕ್ಯ ಇದೆ, ಕೀರ್ತನೆ 39ನೇ ಅಧ್ಯಾಯದ 1ನೇ ವಚನದಲ್ಲಿ ದಾವೀದನ ತನ್ನ ಅನುಭವವನ್ನು ಹೇಳ್ತಾ ಇದ್ದಾನೆ. ಕೀರ್ತನೆ 39:1, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು, ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕೊಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡನು. ಆಮೇಲೆ ಯಾವಾಗ ನಮಗೆ ವಿರೋಧವಾಗಿ ದುಷ್ಟರು ಶತ್ರುಗಳು ಬಂದಾಗ ನಾವೇನು ಮಾಡಬೇಕು? ತೀರ್ಪು ಮಾಡೋಕ್ಕೆ ಹೋಗಬಾರ್ದು. ನಮ್ಮ ನಾಲಿಗೆಗೆ ಕಡಿವಾಣ ಹಾಕೋಬೇಕು. ನಮ್ಮ ಮೇಲೆ ನ್ಯಾಯ ಇದ್ದರೂ ಕೂಡ ಸರಿ, ನಮಗೆ ವಿರೋಧವಾಗಿ ಎದ್ದವರು ಅನ್ಯಾಯದ ನಮಗೆ ವಿರೋಧವಾಗಿ ಕಾರ್ಯ ಮಾಡ್ತಾಯಿದ್ರು ಸರಿ, ಆ ಸಮಯದಲ್ಲಿ ನಾವು ಏನು ಮಾಡಬೇಕಂತ, ದುಷ್ಟರು ನಮ್ಮ ಮುಂದೆ ಇದ್ದಾಗ ನಮ್ಮ ಬಾಯಿಗೆ ಕೊಕ್ಕೆ ಹಾಕ್ಕೊಂಡಿರಬೇಕು. ಇದೆರಡು ಕಾರ್ಯಗಳು ನಮಗೆ ಒಂದು ಸನ್ನಡತೆಯನ್ನು, ಒಳ್ಳೆ ನಡತೆಯನ್ನು ತೋರಿಸುವಂಥದ್ದಾಗಿದೆ. ಇವತ್ತು ನಿಮಗೆ ಯಾರೆಲ್ಲ ಶತ್ರುಗಳಿದ್ದಾರೆ, ಶತ್ರುಗಳ ಮೇಲೆ ವ್ಯಾಜ್ಯ ಆಡ್ತಾ ಇದ್ದಾರಾ? ನಿಮ್ಮಿಂದ ಏನಾದ್ರು ಕಸಿದುಕೊಂಡಿದ್ರಿಂದ ನೀವು ಕೇಳೋಕೆ ಹೋಗಿದ್ದಕ್ಕೆ ನಿಮ್ಮ ಮೇಲೆ ಯುದ್ಧ ಮಾಡ್ತಾ ಇದ್ದಾರಾ? ನಿಮ್ಮಲ್ಲಿ ನ್ಯಾಯ ಇದ್ದರೂ ಕೂಡ ಅನ್ಯಾಯವಾಗಿ ನಿಮಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರಾ? ನೀವು ದಯವಿಟ್ಟು ಒಂದು ಕಾರ್ಯ ಮಾಡಿರಿ, ದೇವರ ವಾಕ್ಯದ ಆಧಾರದಲ್ಲಿ ನೀವು ತೀರ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರ ಮಾತಿಗೆ ಮಾತು, ಎದುರು ಮಾತು ನೀವು ಮಾತಾಡೋಕ್ಕೆ ಹೋಗ್ಬೇಡ್ರಿ. ಮಾತಿಗೆ ಮಾತು ಮಾತಾಡ್ತಾ ಇದ್ದ ಏನಾಗ್ತದೆ? ದ್ವೇಷ ಬರ್ತದೆ, ಜಗಳ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಅದಕ್ಕೆ ನಾವು ತೀರ್ಪು ಮಾಡುವವರಾಗಿರಬಾರ್ದು, ನಮ್ಮ ನಾಲಿಗೆಗೆ ಕಡಿವಾಣ ಹಾಕಬೇಕು. ಇದೆರಡೂ ಒಂದು ಆತ್ಮಿಕ ರಹಸ್ಯ ಪ್ರಿಯರೇ. ಶತ್ರು ನಮಗೆ ವಿರೋಧವಾಗಿ ಯುದ್ಧ ಮಾಡಬೇಕಾದ್ರೆ ನಾವು ಮೌನವಾಗಿರಬೇಕು. ದೇವರು ನಮಗೋಸ್ಕರ ಯುದ್ಧ ಮಾಡ್ತಾನೆ. ನಮ್ಮ ನಾಲಿಗೆಗೆ ನ್ಯಾಯ ನಮ್ಮ ಕಡೆ ಇದ್ದರೂ ಕೂಡ, ಅವರು ನಮಗೆ ಅನ್ಯಾಯ ಮಾಡಿದಾಗ ಕೂಡ ನಮಗೆ ಸಿಟ್ಟು ಬರ್ಬೋದು, ಕೋಪ ಬರ್ಬೋದು, ಆದರೆ ನಮ್ಮ ನಾಲಿಗೆಗೆ ನಾವು ಕಡಿವಾಣ ಹಾಕ್ಕೊಂಡಿರಬೇಕು. ಅದನ್ನೇ ಇಸಾಕನಲ್ಲಿ ಮಾಡಿದ್ದು. ಅಭಿಮೆಲೆಕನಿಗೆ ವಿರೋಧವಾಗಿ, ಅಭಿಮೆಲೆಕನ ಆಳಿಗೆ ವಿರೋಧವಾಗಿ ಅವನು ತೀರ್ಪು ಮಾಡೋಕ್ಕೆ ಹೋಗಲಿಲ್ಲ. ತನ್ನ ನಾಲಿಗೆಯನ್ನು ಬಿಗಿ ಹಿಡಿದಿದ್ದ, ಎಲ್ಲವನ್ನು ಮೌನವಾಗಿ ಅದನ್ನು ಸಹಿಸಿಕೊಂಡ. ದೇವರು ಅವನಿಗೆ ಒಂದು ರೆಹೋಬೋತ್ ಉಂಟು ಮಾಡಿದ್ರು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ವೈರಿಗಳಿದ್ದಾರಾ, ನಿಮ್ಮನ್ನು ವಿರೋಧವಾಗಿ ನಿಮ್ಮ ಮೇಲೆ ಯುದ್ಧ ಮಾಡ್ತಾ ಇದ್ದಾರಾ, ನೀವು ತೀರ್ಪು ಮಾಡಬೇಡ್ರಿ. ನಿಮ್ಮ ನಾಲಿಗೆ ನೀವು ಕಡಿವಾಣ ಹಾಕ್ಕೊಳ್ರಿ. ದೇವರು ನಿಮ್ಮ ಶತ್ರುಗಳ ಮುಂದೆ ನಿಮಗೆ ಔತಣವನ್ನು ಸಿದ್ಧ ಮಾಡ್ತಾನೆ. ನಿಮ್ಮ ಜೀವನದಲ್ಲಿ ಸಿಟ್ನೆಗೆ ಬಂದಿರ್ಬೋದು, ಏಸೆಗೆ ಬಂದಿರ್ಬೋದು, ಜಗಳ ಆಗಿರ್ಬೋದು, ದ್ವೇಷ ಇಟ್ಕೊಂಡು, ಆದರೆ ನಿಮ್ಮ ಜೀವನದಲ್ಲಿ ಒಂದು ರೆಹೋಬೋತನ್ನು ದೇವರು ಕೊಡುವಂತನಾಗಿದ್ದಾನೆ. ಅದೇ ಒಂದು ವಿಶಾಲತೆಯನ್ನು ಕೊಡುವನಾಗಿದ್ದಾನೆ. ನಾವು ಮಾಡಬೇಕಾಗಿರೋದೇನು? ನಮ್ಮ ನಾಲಿಗೆಗೆ ಕಡಿವಾಣ ಹಾಕ್ಕೋಬೇಕು. ಯಾವ ವಿಷಯದಲ್ಲಿ ಕೂಡ ನಾವು ತೀರ್ಪು ಮಾಡುವವರಾಗಿರಬಾರ್ದು. ಸ್ತೋತ್ರ. ದೇವರ ಮುಂದೆ ದೇವರ ಹತ್ರ ನಾವು ಒಪ್ಪಿಸ್ಕೊಡ್ಬೇಕು ಎಲ್ಲ ವಿಷಯಗಳನ್ನು. ಇದು ನಮಗೆ ಒಳ್ಳೆ ನಡತೆಯಾಗಿ ದೇವರಿಗೆ ಕಾಣಿಸೋದ್ರಿಂದ ನಮಗೆ ಯಾವುದೇ ಶತ್ರುಗಳಿದ್ರು ಕೂಡ ದೇವರು ಅವ್ರನ್ನ ಮಿತ್ರರಾಗಿ ಮಾಡ್ತಾರೆ. ಇವತ್ತು ನಿಮ್ಮ ವೈರಿಗಳಿದ್ದಾರಾ, ನಿಮಗೆ ಶತ್ರುಗಳಿದ್ದಾರಾ, ನಿಮಗೆ ಇರೋದಾಗ ಯುದ್ಧ ಮಾಡ್ತಾ ಇದ್ದಾರಾ, ನೀವು ಮಾತಾಡಬೇಡ್ರಿ, ತೀರ್ಪು ಮಾಡಬೇಡ್ರಿ, ನಿಮ್ಮ ನಾಲಿಗೆ ಕಡಿವಾಣ ಹಾಕ್ಕೊಂಡ್ರಿ. ದಿನಗಳು ಬರ್ತದೆ, ಸ್ತೋತ್ರ, ನಿಮ್ಮ ಜೀವನದಲ್ಲಿ ಒಂದು ರೆಹೋಬೋತ್ ಬರ್ತದೆ. ಅದನ್ನು ನೋಡಿ ಅವರೇ ಬಂದು ಇವರ ಪಕ್ಷದಲ್ಲಿ ದೇವರಿದ್ದಾನೆ, ದೇವರು ಇವರ ಸಂಗಡ ಇದ್ದಾನೆ ಅಂತೇಳಿ ಅವರೇ ಬಂದು ನಿಮ್ಮ ಹತ್ರ ರೆಕನ್ಸಲ್ ಆಗ್ತಾರೆ, ರಾಜಿ ಆಗ್ತಾರೆ, ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ನಿಮ್ಮೊಟ್ಟಿಗೆ ಬಂದು ನಿಮ್ಮ ಶತ್ರುಗಳು, ನಿಮ್ಮ ವೈರಿಗಳು ನಿಮ್ಮ ಜೊತೆಗೆ ಒಪ್ಪಂದ ಮಾಡಿಕೊಡುವರಾಗಿದ್ದಾರೆ. ಪರ್ಯಾಯ ಹಾಲೆಲೂಯ. ನಿನ್ನ ನಡತೆಗೆ ಮೆಚ್ಚಿದರೆ ನಿನ್ನ ಶತ್ರುಗಳನ್ನು ದೇವರು ಮಿತ್ರನಾಗಿ ಮಾರ್ಪಡ್ತಾನೆ. ಇವತ್ತು ಇಸಾಕನಿಂದ ನಾವು ಕಲಿಬೇಕಾದಂಥ ಒಂದು ವಿಷಯ, ಬಿಟ್ಟು ಕೊಡುವರಾಗಿರಬೇಕು, ನಮ್ಮ ನಾಲಿಗೆಗೆ ಕಡಿವಾಣ ಹಾಕುವರಾಗಿರಬೇಕು. ತೀರ್ಪು ಮಾಡದೆ ನಾವೇನು ಮಾಡಬೇಕು? ಮೌನಾಗಿರಬೇಕು. ಇದು ಮಾಡಿದಾಗ ಇದೊಂಥರ ಶೀತಲ ಯುದ್ಧ ಆದರೂ ಕೂಡ ಶಾಂತಿ ಯುದ್ಧ. ದೇವರ ವಾಕ್ಯದ ಆಧಾರದಲ್ಲಿ ನಾವು ಈ ಮಾಡಬೇಕಾದ್ರೆ ಖಂಡಿತವಾಗಿ ದೇವರು ನಮಗೆ ನಮ್ಮ ಶತ್ರುಗಳನ್ನೆಲ್ಲ ಮಿತ್ರನಾಗಿ ಮಾರ್ಪಡಿಸ್ತಾನೆ. ಬೈಬಲ್ ವಾಕ್ಯ ಎಷ್ಟು ಪವರ್ಫುಲ್ ಅನ್ನೋದನ್ನ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಮಹಾತ್ಮ ಗಾಂಧೀಜಿಯವ್ರ ಕೈಯಲ್ಲಿ ಯಾವಾಗಲೂ ಹೊಸ ಒಡಂಬಡಿಕೆ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಅವರು ಒಂದು ವಾಕ್ಯವನ್ನು ಪರಿಪಾಲಿಸ್ತಾ ಮಾಡ್ತಾಯಿದ್ರು. ಯೇಸು ಸ್ವಾಮಿ ಹೇಳಿದಂಥ, ಒಂದು ಕೆನ್ನೆಗೆ ಬಲ ಕೆನ್ನೆಗೆ ಹೊಡೆದ್ರೆ ನೀನು ಎಡಗನ್ನೇ ತೋರಿಸು, ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಯನ್ನು ತೋರಿಸು. ಅಹಿಂಸಾ ಮಾರ್ಗವನ್ನು ಅನುಸರಿಸಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು. ಬ್ರಿಟಿಷರನ್ನು ಆಯುಧ ಇಟ್ಕೊಂಡು ಯುದ್ಧ ಮಾಡಿ ಜಯಿಸೋಕ್ಕಾಗ್ತಿತ್ತಾ? ಇಲ್ಲ. ಯೇಸು ಹೇಳಿದಂಥ ಸರಳವಾದ ಒಂದು ಸತ್ಯ, ಸಾವಿರಾರು ಸತ್ಯ ಇದೆ ಯೇಸು ಸ್ವಾಮಿದು. ಆ ಯೇಸು ಸ್ವಾಮಿ ಹೇಳಿದಂಥ ಒಂದು ಸರಳವಾದ ಸತ್ಯ ಇಟ್ಕೊಂಡು ಯಾವುದೇ ಯುದ್ಧ ಮಾಡಿಲ್ಲ. ಉಪ್ಪಿನ ಸತ್ಯಾಗ್ರಹ ಮಾಡಿ ಮೌನವಾಗಿ ಅವರೇನು ಮಾಡಿದ್ರು? ಅಹಿಂಸಾ ಮಾರ್ಗದಲ್ಲಿ, ಯೇಸು ಹೇಳಿದಂಥ ಅಹಿಂಸೆಯ ಮಾರ್ಗದ ಮುಖಾಂತರವಾಗಿ ಇಡೀ ನಮ್ಮ ಭಾರತ ದೇಶಕ್ಕೆ ಗಾಂಧೀಜಿಯವರು ಸ್ವತಂತ್ರ ತಂದುಕೊಟ್ರು. ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕೆ ಮೂಲ ಕಾರಣ ಯೇಸು ಸ್ವಾಮಿಯ ಸಿಹಿ ನುಡಿಗಳು, ಮಧುರವಾದ ನುಡಿಗಳು. ಆಮೇಲೆ ಒಂದು ಚಪ್ಪಾಳೆ ಕಾಣಿಕೆ ಕೊಡ್ರಿ ಯೇಸುವಿಗೆ. ಹಾಲೆಲೂಯ. ಯೇಸುವಿನ ಆ ಒಂದು ಮಾತನ್ನು ಅನುಸರಿಸಿದಂಥ ಮಹಾತ್ಮ ಗಾಂಧೀಜಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು. ಯಾಕೆಂದರೆ ನಾಲಿಗೆಗೆ ಕಡಿವಾಣ ಹಾಕಿದ್ರು, ತೀರ್ಪು ಮಾಡೋಕ್ಕೆ ಹೋಗಲಿಲ್ಲ, ವ್ಯಾಜ್ಯವಾಡೋರ ಜೊತೆ ವ್ಯಾಜ್ಯ ಆಡಲಿಲ್ಲ, ಯುದ್ಧ ಮಾಡೋ ಜೊತೆ ಯುದ್ಧ ಮಾಡಲಿಲ್ಲ, ಹಿಂಸಾ ಮಾರ್ಗದಲ್ಲಿ ಅವರು ಯುದ್ಧ ಮಾಡೋಕ್ಕೆ ಹೋಗಿಲ್ಲ, ಅಹಿಂಸಾ ಮಾರ್ಗದಲ್ಲಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ರು. ಇದಕ್ಕೆ ಕಾರಣ ಯೇಸುವಿನ ನುಡಿಮುತ್ತುಗಳು ಪ್ರಿಯರೇ. ಹಾಲೆಲೂಯ. ಇವತ್ತು ನಮಗೂ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ಶತ್ರು ನಿನ್ನ ಮುಂದೆ ಇದ್ದಾಗ ಮೌನವಾಗಿರು.
ಉರಿಗೊಳ್ಳಬೇಡ, ಕೋಪಗೊಳ್ಳಬೇಡ, ಅದು ಕೆಡುಕಿಗೆ ಕಾರಣವಾದೀತು. ನಾಲಿಗೆಗೆ ಕೊಕ್ಕಿಗೆ ನಿನ್ನ ಕಡಿವಾಣ ಹಾಕು, ತೀರ್ಪು ಮಾಡೋಕ್ಕೆ ಹೋಗಬೇಡ. ಬಿಟ್ಟು ಕೊಡುವಂಥ ಸ್ವಭಾವ ಇರಲಿ. ನಿನ್ನಲ್ಲಿರೋದನ್ನ ಯಾರು ಕಸಿದ್ಕೊಳ್ಳೋಕೆ ಬರ್ತಾರಾ, ವಶ ಪಡ್ಕೋತಾರ, ಬಿಟ್ಕೊಬಿಡು. ನೀನು ಬಿಟ್ಟು ಕೊಡೋ ಸ್ವಭಾವ ಇದ್ದಾಗ ಖಂಡಿತವಾಗಿ ದೇವರು ನಮ್ಮನಿಗೆ ಒಂದು ರೆಹೋಬೋತ್ ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇದು ಮೊದಲನೇ ಇಸಾಕನ ಮುಖಾಂತರವಾಗಿ ನಾವು ಕಲಿತುಕೊಂಡಂಥ ಒಂದು ಸುನ್ನಡತೆ. ಈ ಒಳ್ಳೆ ನಡತೆ ನಮಗೆ ಬಂದಾಗ ನಮ್ಮ ಜೀವಿತದಲ್ಲಿ ನಮಗಿರ್ತಕ್ಕಂಥ ಶತ್ರುಗಳನ್ನು ದೇವರು ಮಿತ್ರರಾಗಿ ಮಾರ್ಪಡಿಸ್ತಾನೆ. ಪ್ರಿಯರೇ, ಆಮೇಲೆ ಎರಡನೇದಾಗಿ ನಾವು ನೋಡೋಣ, ದಾವೀದನ ಕುರಿತಾಗಿ ನಾವು ನೋಡೋಣ. ದಾವೀದನಿಗೆ ಹೆಚ್ಚು ಕಡಿಮೆ 17 ವರ್ಷ ಪ್ರಾಯದಿಂದ ಆತನ ಅರಸನಾಗೋದಕ್ಕೆ 30 ವರ್ಷ ಆಯಿತು. ಅವನು ಅಭಿಷೇಕಗೊಂಡು ಯಾವತ್ತು ಗೋಲಿಯಾತನ ಕೊಂದನಲ್ಲ, ಆಗ್ಲಿಂದ ಸೌಲನ ಮೇಲೆ ದುರಾತ್ಮ ಬಂದು ಹೆಚ್ಚು ಕಡಿಮೆ ದಾವೀದನ 30 ವರ್ಷಗಳವರೆಗೂ ಅವನಿಗೆ ಹಿಂಸೆ ಪಡಿಸ್ತಾ ಇದ್ದ. ಅವನು ಕೊಲ್ಲೋದಕ್ಕೆ ಬಹಳವಾಗಿ ಪ್ರಯತ್ನ ಮಾಡಿದ್ದಾನೆ. ಎಷ್ಟೋ ಸಾರಿ ಅವನ ಮೇಲೆ ಈಟಿ ಬರ್ಜಿಗಳನ್ನು ಅವನು ಬೀಸಿದನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ದ. ಇಂಥ ದಾವೀದನ ಜೀವಿತದಲ್ಲಿ ಸೌಲು ಒಂದು ಸಾರಿ ದಾವೀದನ ಕೈಗೆ ಸಿಗ್ತಾನೆ. ದಾವೀದನು ಅವನ ಸೈನಿಕರು, ಅವನ ಸೇವಕರು ಎಲ್ಲರೂ ಅವನು ದಾವೀದನಿಗೆ ಹೇಳ್ತಾರೆ, ಇವತ್ತು ನಿನ್ನ ವಿರೋಧಿಯಾದಂಥ ಶತ್ರುವನ್ನು ದೇವರೇ ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ, ನೀನು ಅವನು ಕೊಂದಾಕು ಅಂತೇಳಿ. ಆಗ ದಾವೀದ ಹೇಳ್ತಾನೆ, 1 ಸಾಮುವೇಲ 24:12 ಅದು ಹಿಂದಿನ ವಾಕ್ಯಗಳು ಕೂಡ, ಅಭಿಷಿಕ್ತನಿಗೆ ವಿರೋಧವಾಗಿ ನಾನು ಕೈ ಎತ್ತೋದಿಲ್ಲ. 1 ಸಾಮುವೇಲ 26:9 ಅಭಿಷಿಕ್ತನಿಗೆ ವಿರೋಧವಾಗಿ ನಾನು ಕೈ ಎತ್ತೋದಿಲ್ಲ. ಮತ್ತು ಎರಡನೇ ಸಂದರ್ಭ 1 ಸಾಮುವೇಲ 24:12 ಡೈರೆಕ್ಟು ಆ ಸೌಲೇ ಅವನ ಕೈಗೆ ಸಿಗ್ತಾನೆ, ನಾನು ನಿನ್ನ ವಿರೋಧವಾಗಿ ಕೈ ಎತ್ತೋದಿಲ್ಲ ಅಂತೇಳಿ. ಅವನು ಯಾವುದೇ ಸೇಡು ತೀರಿಸ್ಕೊಳ್ಳಿಲ್ಲ, ಅವನ ಜೊತೆ ವ್ಯಾಜ್ಯ ಆಡಲಿಲ್ಲ, ಮುಯಿಗೆ ತೀರಿಸಲಿಲ್ಲ. ಅವನು ಅಭಿಷಿಕ್ತನಂತೇಳಿ ಭಯ ಬಂದಂತೆ, ದೇವರಿಂದ ಅಭಿಷೇಕ ಮಾಡಲ್ಪಟ್ಟವನು, ಅಭಿಷೇಕ್ತನಿಗೆ ವಿರೋಧವಾಗಿ ನಾನು ಕೈ ಎತ್ತೋದಿಲ್ಲ ಅಂತೇಳಿ ದಾವೀದ ಏನು ಮಾಡ್ತಾನೆ, ದೇವರ ನಾಮದಲ್ಲಿ ಪ್ರಮಾಣ ಮಾಡ್ತಾ ಇದ್ದಾನೆ. 13 ವರ್ಷಗಳ ಕಾಲ ವಿನಾಕಾರಣ ದಾವೀದನಿಗೆ ಒಂದು ಒಳ್ಳೆ ಭವಿಷ್ಯ ಇಲ್ಲ, ಇವನು ಕಾಡ್ತಾ ಇದ್ದಾನೆ, ಕೊಲ್ಲಬೇಕಂತ ನೋಡ್ತಾ ಇದ್ದಾನೆ. ಅಂಥ ಒಂದು ವಿರೋಧಿಯನ ಶತ್ರುನ ಅವನ ಕೈಗೆ ಸಿಕ್ಕಿ ಕೂಡ ಅವನಿಗೆ ವಿರೋಧವಾಗಿ ನಾನು ಕೈ ಎತ್ತಲ್ಲ, ಅವನು ಅಭಿಷಿಕ್ತನಾಗಿದ್ದಾನೆ, ಅಭಿಷಿಕ್ತನಿಗೆ ವಿರೋಧವಾಗಿ ನಾನು ಕೈ ಎತ್ತಲ್ಲ ಅಂತೇಳಿ ದಾವೀದನು ದೇವರಿಗೆ ಅಂಜಿ ಆ ಪ್ರಮಾಣ ಮಾಡ್ತಾ ಇದ್ದಾನೆ. ಪ್ರಿಯರೇ, ಎಷ್ಟು ಒಳ್ಳೆ ನಡತೆ ನೋಡಿ. ಈ ಒಂದು ಗುಣ ದೇವರ ದೃಷ್ಟಿಯಲ್ಲಿ ಅದು ಮೆಚ್ಚುಗೆ ಆಗಿತ್ತು. ದಾವೀದನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತಲ್ಲ, ಅಭಿಷಿಕ್ತನಿಗೆ ವಿರೋಧವಾಗಿ ನಾನು ಕೇಡು ಮಾಡೋದಿಲ್ಲ, ಮುಯ್ಯಿ ತೀರಿಸ್ಕೊಳ್ಳೋದಿಲ್ಲ ಅಂತೇಳಿ ದಾವೀದನ ಅವನ್ನ ಕ್ಷಮಿಸಿ ಬಿಡ್ತಾನೆ. ನೋಡ್ರಿ, ಆ ಒಂದು ಒಳ್ಳೆ ಗುಣ ದೇವರಿಗೆ ಬಹಳ ಮೆಚ್ಚುಗೆ ಆಗಿತ್ತು. ಪ್ರಿಯರೇ, ಯಾಕಂದರೆ ಕೀರ್ತನೆ 141:5 ಬರೀತಾರೆ, ನೀತಿವಂತರು ನನಗೆ ಹೊಡೆಯಲಿ, ಅದು ನನ್ನ ತಲೆಗೆ ಅಭಿಷೇಕ. ಸೌಲನು ಅಷ್ಟು ಇವನಿಗೆ ಉಪದ್ರವ ಕೊಟ್ಟಿದ್ದಾನೆ, ಕೊಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಷ್ಟೆಲ್ಲ ಅವನಿಂದ ಉಪದ್ರವ ಅನುಭವಿಸಿದ್ರು ಕೂಡ ದಾವೀದನು ಸೌಲನ್ನು ಏನಾಗಿ ಎಣಿಸ್ತಾ ಇದ್ದಾನೆ, ಅವನೊಬ್ಬ ನೀತಿವಂತ, ಅವನೊಬ್ಬ ಅಭಿಷಿಕ್ತನು, ಅವನು ಹೊಡಿಲಿ ಪರಲ್ಲ ನನಗೆ, ಅದು ನನಗೆ ಅಭಿಷೇಕ ಅಂತೇಳಿ. ಇವತ್ತು ಎಷ್ಟು ಜನಕ್ಕೆ ನಮಗೆ ಆ ಗುಣ ಇದೆ. ಸಭೆಯಲ್ಲಿ ಒಂದು ಪಾಸ್ಟ್ ಏನಾದರೂ ವಿಶ್ವಾಸಿಗೆ ಹೇಳಿದ್ರೆ ವಿಶ್ವಾಸಿಗಳು ಎಷ್ಟು ಸಿಟ್ಟು ಮಾಡ್ಕೋತಾರೆ ಪಾಸ್ಟ್ಗಳ ಮೇಲೆ. ಪಾಸ್ಟಿಗೆ ನನಗೆ ಗೊತ್ತಿರೋಂಥ ಒಬ್ಬ ವ್ಯಕ್ತಿ ಪಾಸ್ಟಿಗೆ ಹಿಡ್ಕೊಂಡು ಹೊಡೆದಿದ್ದಾನೆ, ಒಬ್ಬ ವಿಶ್ವಾಸಿ. ಇದೆಲ್ಲ ಯಾಕೆ ಮಾಡ್ತಾರೆ? ಅವ್ರ ನಡತೆ ದಾವೀದನಾಗೆ ಆ ಸುನ್ನಡತೆ ಇಲ್ಲ. ನೋಡಿರಿ, ಒಬ್ಬ ಅಭಿಷಿಕ್ತ ನಮಗೆ ಯಾರಾದರೂ ಬೈದರೆ ಹೊಡೆದ್ರು ಕೂಡ ಅದು ನಮ್ಮ ತಲೆಗೆ ಅಭಿಷೇಕ ಅಂತೇಳಿ ದಾವೀದ ಎಣಿಸದಂತೆ. ಇವತ್ತು ಎಷ್ಟು ಜನಕ್ಕೆ ಈ ಒಳ್ಳೆ ನಡತೆ ಇದೆ, ಎಷ್ಟು ಜನಕ್ಕೆ ಆ ಗುಣ ಇದೆ. ನಮಗೆ ಯಾರಾದರೂ ಏನಾದರೂ ಒಂದು ಮಾಡಿದ್ರೆ ಅವರಿಗೆ ಮುಯಿ ತೀರಿಸ್ಬೇಕು, ಅವರಿಗೆ ಕೇಡು ಮಾಡಬೇಕು ಅನ್ನೋ ಒಂದು ಆತುರದಲ್ಲಿ, ಆ ದ್ವೇಷ ಬುದ್ಧಿಲಿ ನಾವೇನು ಮಾಡ್ತೇವೆ, ಕಾಯ್ತಾ ಇರ್ತೀವಿ. ಆದರೆ ದಾವೀದ ಏನು ಮಾಡಿದ, ತನ್ನ ಕೈಗೆ ಸಿಕ್ಕಿದಂಥ ವೈರಿಯನ್ನು ಕೂಡ, ತನ್ನ ಕೈಗೆ ಸಿಕ್ಕಿದಂಥ ಶತ್ರುವನ್ನು ಕೂಡ ಅವನ ಕೈ ಹಾಕೋಕ್ಕೋಗಿಲ್ಲ, ದೇವರ ಅಭಿಷಿಕ್ತ ಅಂತೇಳಿ ದೇವರ ವಿರೋಧವಾಗಿ ಭಯಪಟ್ಟನಂತೆ. ಆಗ ದೇವರ ಅವನ ಒಳ್ಳೆಯ ಆ ಗುಣವನ್ನು ನೋಡಿ, ಆ ನಡತೆ ನೋಡಿ, ಯಾವ ಒಂದು ಶತ್ರುವಾಗಿ ಕಾಡ್ತಾ ಇದ್ದಂಥ ಸೌಲನು ಹೆಚ್ಚು ಕಡಿಮೆ 13 ವರ್ಷಗಳ ಕಾಲ ಅವನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದಂಥ ಅದೇ ಸೌಲನು ಈಗ ದಾವೀದನ ಮುಂದೆ ಬಂದು ಶರಣಾಗತಿಯಾಗಿ ದಾವೀದನನ್ನು ಏನು ಮಾಡ್ತಾ ಇದ್ದಾನೆ, ಬ್ಲೆಸ್ ಮಾಡ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ. 1 ಸಾಮುವೇಲ್ 26:25 ಆಗ ಸೌಲನು ದಾವೀದನಿಗೆ, ನನ್ನ ಮಗನೇ ದಾವೀದನೇ, ನೀನು ಆಶೀರ್ವಾದ ಹೊಂದು, ನೀನು ಹೇಗೂ ಮಹಾ ಕಾರ್ಯಗಳು ನಡೆಸಿ ಸಫಲನಾಗುವಿ ಎಂದು ಹೇಳಿ ತನ್ನ ಊರಿಗೆ ಹೊರಟನು. ಯಾವ ಶತ್ರುವಾಗಿ ಕಾಡ್ತಾ ಇದ್ದಂಥ ಸೌಲನು ದಾವೀದನ ಬಂದು ಬ್ಲೆಸ್ ಮಾಡಿ ಆಶೀರ್ವಾದ ಮಾಡಿ ಅವನಿಗೆ ಮಿತ್ರನಾಗಿ ಹೊರಟೋದ. ಹಲ್ಲೆಲೂಯಾ. 13 ವರ್ಷಗಳ ಕಾಲ ಅವನ ಜೀವನ ಬೇಟೆ ಆಡ್ತಾ ಇದ್ದಂಥ ಆ ಸೌಲನು ಶತ್ರು ಈಗ ದಾವೀದನ ಮಿತ್ರನಾಗಿ, ಯಾವ ಬಾಯಿಂದ ಶಪಿಸಿದಂಥ ಅದೇ ಸೌಲನ ಬಾಯಿಂದ ಆಶೀರ್ವಾದ ವಚನಗಳನ್ನು ನುಡಿಸಿ ಅವನು ಹೊರಟೋದ. ಈ ಕಾರ್ಯ ಯಾರು ಮಾಡಿಸಿದ್ದು? ದೇವರು. ಕಾರಣ ಏನಂದರೆ ದಾವೀದನ ಆ ಸುನ್ನಡತೆ, ದಾವೀದನ ಒಳ್ಳೆ ನಡತೆ. ಅವನ ವೈರಿಗಳನ್ನು, ಶತ್ರುವನ್ನು ಕೂಡ ಏನು ಮಾಡ್ದ, ಅವನು ಪ್ರೀತಿ ಮಾಡ್ದ, ಅವನ ವಿರೋಧವಾಗಿ ಕೈ ಎತ್ತಲಿಲ್ಲ, ಅವನ ವಿರೋಧವಾಗಿ. ಅದು ಮಾತ್ರ ಅಲ್ಲ, ನಾವು ದಾವೀದನಿಂದ ಕಲಿಬೇಕಾದಂಥ ಒಂದು
ಒಳ್ಳೆಯ ನಡತೆ ಗುಣ ಏನಂದರೆ, ಅವನಿಗೆ ಸೌಲು ದಾವೀದನನ್ನು ಸೌಲು ಶತ್ರುವಾಗಿ ಕಂಡರೂ ಕೂಡ ಸೌಲನನ್ನು ದಾವೀದ ಶತ್ರುವಾಗಿ ಕಾಣಲಿಲ್ಲ. ಅವನು ನಿಜವಾಗೂ ಶತ್ರುವೇ ಆಗಿದ್ದ. ಬಟ್ ಯೇಸುವಿನ ಮಧುರ ನುಡಿಗಳು ಹೇಳ್ತದೆ, ಮತ್ತಾಯ 5ನೇ ಅಧ್ಯಾಯದಲ್ಲಿ 44ನೇ ವಚನ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಅವನು ಅದೇ ವೈರಿ ಆಗಿದ್ದಂಥ ಸೌಲನ್ನು ಪ್ರೀತಿ ಮಾಡ್ದ, ಹಿಂಸೆ ಪಡಿಸ್ತಾ ಇದ್ರು ಕೂಡ ದೇವರನ್ನು ಪ್ರಾರ್ಥನೆ ಮಾಡಿದ ಸೌಲನಿಗೋಸ್ಕರ. ಈಗ ಶತ್ರುವಾದಂಥ ಸೌಲನು ದಾವೀದನಿಗೆ ಸ್ವಲ್ಪ ಮಿತ್ರನಾಗಿ ಮಾರ್ಪಟ್ಟ. ಯಾವ ಬಾಯಿಂದ ಶಪಿಸಿದ ಅದೇ ಬಾಯಿ ಅವನನ್ನು ಆಶೀರ್ವಾದ ಮಾಡ್ತು. ಇವತ್ತು ನಿಮ್ಮ ಜೀವನದಲ್ಲಿ ಶತ್ರುಗಳಿದ್ದಾರಾ? ನೀವು ಪ್ರೀತಿ ಮಾಡಿದವರೇ ನಿಮಗೆ ವಿರೋಧವಾಗಿ ಶತ್ರುಗಳಾಗಿ ನಿಮಗೆ ವಿರೋಧ ಕಾರ್ಯಗಳು ಮಾಡ್ತಾ ಇದ್ದಾರಾ? ನಿನ್ನ ಮನೆಯಲ್ಲಿ ನಿನ್ನ ಜೊತೆಯಲ್ಲಿ ನೀನು ಹಾಕಿದ ಊಟ ತಿಂದು ನಿನಗೆ ಅಡ್ಡಗಾಲು ಕೊಟ್ಟವ್ರು ಇದ್ದಾರಾ? ದಾವೀದ ಅದು ಕೂಡ ಹೇಳ್ತಾನೆ, ನನ್ನ ಮನೆಯಲ್ಲಿ ನನ್ನ ತಟ್ಟೆಯಲ್ಲಿ ಊಟ ಮಾಡಿದವ್ರು ನನಗೆ ಅಡ್ಡಗಾಲು ಕೊಟ್ಟಿದ್ದಾನಂತ. ಇವತ್ತು ನೀವು ಪ್ರೀತಿ ಮಾಡಿದವರು, ನಿಮ್ಮಿಂದ ಸಹಾಯ ಹೊಂದ್ಕೊಂಡವರು, ನೀವೇನೆಲ್ಲ ಸಹಾಯ ಮಾಡಿದವರು ಎಲ್ಲ ಸಹಾಯ ಮರೆತು, ನೀವು ಮಾಡಿದಂಥ ಪ್ರೀತಿಯನ್ನು ಮರೆತು ನಿಮಗೆ ವಿರೋಧವಾಗಿ ಇವತ್ತು ಯುದ್ಧ ಮಾಡ್ತಾ ಇದ್ದಾರಾ, ನಿಮಗೆ ಕೇಡು ಬಗೀತಾ ಇದ್ದಾರಾ? ನೀವು ಚಿಂತೆ ಮಾಡಿಬಿಡ್ರಿ, ಅವರ ಮನಸಾರಿ ಕ್ಷಮಿಸಿರಿ. ನಿಮ್ಮ ವೈರಿಗಳನ್ನು ನೀವು ಪ್ರೀತಿ ಮಾಡಿರಿ, ನಿಮ್ಮನ್ನು ಹಿಂಸಿಸೋಗೋಸ್ಕರ ದೇವರಿಗೆ ಪ್ರಾರ್ಥನೆ ಮಾಡಿರಿ. ಸೊ ದಾವೀದನ ಅದನ್ನು ಮಾಡಿದ್ದ, ಅದು ದೇವರ ದೃಷ್ಟಿಯಲ್ಲಿ ಒಳ್ಳೆ ನಡತೆಯಾಗಿ ಕಾಣಿಸಲ್ಪಟ್ಟಿತು. ಇವತ್ತು ದಾವೀದನ ನಾವು ತಿಳ್ಕೊಬೋದಂಥ ಒಂದು ಸತ್ಯ, ಕಲಿಬೇಕಾದ ಒಂದು ಗುಣ ಏನಂದರೆ, ನಮಗೆ ವಿರೋಧವಾಗಿ ಮಾತಾಡ್ತಕ್ಕಂಥವ್ರಿಗೆ ನಾವು ಅವರಿಗೆ ವಿರೋಧವಾಗಿ ನಾವು ಮಾತಾಡ್ಬೋದು. ನಮ್ಮ ವೈರಿಗಳನ್ನು ನಾವು ಪ್ರೀತಿ ಮಾಡಬೇಕು. ಅಭಿಷಿಕ್ತರ ಮೇಲೆ ನಾವು ಕೈ ಎತ್ತಬಾರ್ದು. ಸೊ ಇನ್ನೊಂದು ಮುಖ್ಯವಾಗಿ, ಮುಯ್ಯಿಗೆ ಮುಯ್ಯಿ ನಾವು ತೀರಿಸೋದಕ್ಕೆ ನಾವು ಆತೊರೆಯಬಾರ್ದು. ಅದು ದೇವ್ರ ಕೆಲಸ, ಅದು ದೇವ್ರು ಮಾಡ್ತಾನೆ. ನಮಗೆ ವಿರೋಧವಾಗಿ ಅನ್ಯಾಯ ಮಾಡಿದವರು, ತಪ್ಪು ಮಾಡಿದವರು, ದ್ರೋಹ ಮಾಡಿದವರು, ನಮಗೆ ಕೆಡುಕು ಮಾಡಿದವ್ರನ್ನ ದೇವ್ರ ಕೈಗೆ ಒಪ್ಪಿಸಿಕೊಡ್ರಿ. ದೇವರು ಅದಕ್ಕೆ ಮುಯ್ಯಿ ತೀರಿಸ್ತಾನೆ. ದಾವೀದ ಅದೇ ಮಾಡ್ದ. ದಾವೀದ ಬೇಕಾದ್ರೆ ಅವನ ಮೇಲೆ ಮುಯ್ಯಿ ತೀರಿಸ್ಬೋದಾಗಿತ್ತು. 2 ಸಂದರ್ಭದಲ್ಲಿ ಸೌಲನು ಒಬ್ಬಂಟಿಗನಾಗಿ ಸಿಗ್ತಾನೆ. ಅವನು ಸೈನಿಕರಿದ್ದರು, ಕೊಲ್ಬೋದಾಗಿತ್ತು. ಬಟ್ ಅಭಿಷಿಕ್ತನ ಮೇಲೆ ಕೈ ಎತ್ತಲಿಲ್ಲ. ಅದು ಮುಯ್ಯಿಗೆ ಮುಯ್ಯಿ ತೀರಿಸೋದು ದೇವ್ರ ಕೆಲಸ ಅಂತೇಳಿ ದೇವರಿಗೆ ಸಮರ್ಪಿಸಿದ. ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರೇರೆ. ರೋಮರ್ 12ನೇ ಅಧ್ಯಾಯದಲ್ಲಿ 19ನೇ ವಚನ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ, ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು. ಸೌಲು ಅಷ್ಟು ಉಪದ್ರವ ಕೊಟ್ಟು ಹಿಂಸೆ ಕೊಟ್ಟು ಅವನು ಕೊಲ್ಲಕ್ಕೆ ಬಂದಾಗ ಕೂಡ ಇವನು ಬೇಕಾದ್ರೆ ಮುಯ್ಯಿ ತೀರಿಸ್ಬೋದಾಗಿತ್ತು. ಬಟ್ ವಾಕ್ಯಕ್ಕೆ ನಡುಗುವನಾಗಿ ದಾವೀದ ಏನು ಮಾಡ್ತಾನೆ? ಮುಯ್ಯಿಗೆ ಮುಯ್ಯಿ ತೀರಿಸಲಿಲ್ಲ ಅಂತೆ. ಇವತ್ತು ನಿಮ್ಮ ವೈರಿಗಳಿದ್ದಾರಾ, ಶತ್ರುಗಳಿದ್ದಾರಾ, ನಿಮಗಿರೋದಾಗ ಅವ್ರು ಕಾರ್ಯ ಮಾಡ್ತಾ ಇದ್ದಾರಾ? ನೀವು ಒಂದನ್ನು ಮಾಡಿರಿ, ನೀವು ಮುಯ್ಯಿಗೆ ಮುಯ್ಯಿ ತೀರಿಸ್ಬೇಡ್ರಿ. ಮುಯ್ಯಿಗೆ ತೀರಿಸುವಂಥ ದೇವ್ರ ಕೈಗೆ ಬಿಡ್ರಿ, ದೇವರು ಪ್ರತಿಫಲ ಕೊಡ್ತಾನಂತೆ. ನಿಮಗೆ ಗೊತ್ತಾ, ಸೌಲಿಗೆ ಎಂಥ ಪ್ರತಿಫಲವನ್ನು ದೇವ್ರು ಕೊಟ್ಟ? ದಾವೀದನ ಮುಯ್ಯಿ ತೀರ್ಸೋಕೆ ಹೋಗಿಲ್ಲ. ಸೌಲನು ಆತ್ಮಹತ್ಯೆ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತ. ಯಾಕಂದರೆ ದೇವ್ರು ಕೊಟ್ಟಂಥ ಪ್ರತಿಫಲ. ದಾವೀದನ ಅವನ ಮೇಲೆ ಕೈ ಮಾಡಲಿಲ್ಲ, ದಾವೀದ ಮುಯ್ಯಿ ತೀರಿಸ್ಕೊಳಕ್ಕೆ ಹೋಗಿಲ್ಲ, ದೇವರ ಕೈಗೆ ಸಮರ್ಪಿಸಿದ ಪ್ರತಿಫಲ ದೇವರು ಕೊಟ್ಟಂತೆ. ಇವತ್ತು ನಿಮ್ಮ ವೈರಿಗಳಿದ್ದಾರಾ, ಶತ್ರುಗಳಿದ್ದಾರಾ, ನಿಮಗೆ ಕೆಡುಕನ್ನು ಮಾಡಿದ್ದಾರಾ, ನಿಮಗೆ ಮೋಸ ಮಾಡಿದ್ದಾರಾ, ನಿಮ್ಮಿಂದ ಆಶೀರ್ವಾದ ಹೊಂದ್ಕೊಂಡು ನಿಮ್ಮಿಂದ ಸಹಾಯ ಪಡ್ಕೊಂಡು ನಿಮಗೆ ವಿರೋಧವಾಗಿ ಕಾರ್ಯ ಮಾಡಿದ್ದಾರಾ? ನೀವು ಚಿಂತೆ ಮಾಡಬೇಡ್ರಿ. ಸೊ ಮುಯ್ಯಿ ನೀವು ತೀರ್ಸೋಕೆ ಹೋಗ್ಬೇಡ್ರಿ, ಅದು ದೇವ್ರ ಕೈಗೆ ಬಿಡ್ರಿ. ದೇವರು ಏನು ಮಾಡ್ತಾನೆ? ಮುಯ್ಯಿ ತೀರ್ಸೋದು ಮಾತಲ್ಲ, ಅದಕ್ಕೆ ಪ್ರತಿಫಲವನ್ನು ಅದು ಕೊಡ್ತಾನೆ. ನೀವು ಅದನ್ನು ನಿಮ್ಮ ಸ್ವಂತ ಕಣ್ಣಲ್ಲಿ ಅದನ್ನು ನೋಡ್ತೀರಾ. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಹೊಸ ಒಡಂಬಡಿಕೆಯಲ್ಲಿ ಆ ವಾಕ್ಯನ 2 ಸಾರಿ ಮತ್ತೆ ರಿಪೀಟ್ ಮಾಡಿದ್ದಾನೆ ದೇವರು, ಸ್ಪಷ್ಟೀಕರಿಸಿದ್ದಾನೆ. ಎಬ್ರಿಯರ 10ನೇ ಅಧ್ಯಾಯದಲ್ಲಿ 30ನೇ ವಚನ ಮತ್ತೆ ಅದೇ ವಾಕ್ಯ ಹೇಳ್ತದೆ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲ ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು. ಸೊ ಏನೆಲ್ಲ ನಮಗೆ ವಿರೋಧವಾಗಿ ಶತ್ರುಗಳಿದ್ದು ಕಾರ್ಯ ಮಾಡಿದರೂ ಕೂಡ, ಅನ್ಯಾಯವಾಗಿ ನಮಗೆ ವಿರೋಧವಾಗಿ ಏನೇ ಅವರು ವ್ಯಾಜ್ಯ ಮಾಡಿ ಮೋಸ ಮಾಡಿದರೂ ಕೂಡ, ಇವತ್ತು ನೀವು ಅವರಿಗೆ ವಿರೋಧವಾಗಿ ಮುಯ್ಯಿ ತೀರ್ಸಕ್ಕೆ ಹೋಗಬೇಡಿ ಪ್ರಿಯರೇ. ಮುಯ್ಯಿ ತೀರಿಸೋಂಥದ್ದು ದೇವರ ಕೆಲಸ, ದೇವರು ಅದನ್ನು ಮಾಡುವಂಥನಾಗಿದ್ದಾನೆ. ಹಾಲೆಲೂಯ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಸೊ ಇವತ್ತು ದಾವೀದನ ಮುಖಾಂತರವಾಗಿ ದಾವೀದನಿಗಿದ್ದಂಥ ಶತ್ರುವನ್ನು ಸೌಲನ ದೇವರು ಯಾಗ ಮಿತ್ರನಾಗಿ ಮಾಡಿದ್ದಕ್ಕೆ ಕಾರಣ ಅವನ ಸುನ್ನಡತೆ, ಅವನ ನಡತೆ. ನಾವು ಓದಿದಂಥ ವಾಕ್ಯದ ಪ್ರಕಾರವಾಗಿ ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವನು. ಇಸ್ಸಾಕನ ಜೀವಿತದಲ್ಲಂಥ ಅಭಿಮೇಲಕ ಶತ್ರು ಅವನು ಒಪ್ಪಂದ ಮಾಡಿಕೊಂಡ ಮಿತ್ರನಾಗಿ ಮಾರ್ಪಟ್ಟ. ದಾವೀದನ ಜೀವಿತದಲ್ಲಿ ಅವನಿಗೆ ಶತ್ರುವಾಗಿದ್ದ ಸೌಲನು ಇವನ ಜೊತೆ ಒಪ್ಪಂದ ಮಾಡಿಕೊಂಡು ಅವನ ಜೊತೆಯಲ್ಲಿ ಅವನ ಮಿತ್ರನಾಗಿ ಮಾರ್ಪಟ್ಟ. ಕಾರಣ ದಾವೀದನ ಒಳ್ಳೆಯ ನಡತೆ. ದಾವೀದನಲ್ಲಿ ಏನು ಆ ನಡತೆ ನೋಡಿದ್ವಿ? ಒಂದು, ಆ ಮುಯ್ಯಿಗೆ ಮುಯ್ಯಿ ತೀರಿಸಿಲ್ಲ, ದೇವರ ಕೈಗೆ ಬಿಟ್ಟುಕೊಟ್ಟ. ಮತ್ತು ಅವನು ನೀತಿವಂತನಂದಾಗಿ ಅಭಿಷಿಕ್ತನ ಮೇಲೆ ಕೈ ಎತ್ತಲಿಲ್ಲ, ಅದೆಲ್ಲವನ್ನು ಕೂಡ ದೇವರಿಗೆ ಒಪ್ಪಿಸಿಕೊಟ್ಟ. ದೇವರು ಯುದ್ಧ ಮಾಡ್ತಾನೆ ನನಗೋಸ್ಕರ ಅಂತ. ಮತ್ತು ಕ್ಷಮಿಸುವಂಥ ಗುಣ ಇತ್ತು, ವೈರಿಯನ್ನು ಪ್ರೀತಿಸುವಂಥ ಗುಣ ದಾವೀದನಿತ್ತು ಪ್ರಿಯರೇ. ಇವತ್ತು ನಾವು ಕೂಡ ಕ್ರಿಸ್ತನಲ್ಲಿ ಇರ್ತಕ್ಕಂಥ ನಾವು ಆ ಕ್ರಿಸ್ತನ ಗುಣಾತಿಶಯಗಳನ್ನು ಧರಿಸ್ಕೊಳ್ಳೋಣ. ಯೇಸು ಸ್ವಾಮಿ ಕೂಡ ವೈರಿಗಳನ್ನು ಪ್ರೀತಿ ಮಾಡ್ದ, ದ್ವೇಷಿಸುವವರನ್ನು ಪ್ರೀತಿ ಮಾಡ್ದ, ಸೊ ಆತನಿಗೆ ದ್ರೋಹ ಮಾಡಿದವರನ್ನು ಪ್ರೀತಿ ಮಾಡ್ದ. ಇವತ್ತು ನಾವು ಕೂಡ ಅದೇ ಆತನ ರಕ್ತ ಮಾಂಸವನ್ನು ತಿಂತಕ್ಕಂಥ ನಮ್ಮ ಶರೀರ ಕೂಡ ಯೇಸು ಕ್ರಿಸ್ತನು ನಮ್ಮ ಶರೀರದಲ್ಲಿ ಜೀವಿಸೋದ್ರಿಂದ ಇವತ್ತು ನಾವು ಕೂಡ ನಮ್ಮ ವೈರಿಗಳನ್ನು ನಾವು ಪ್ರೀತಿ ಮಾಡುವವರಾಗಿರಬೇಕು. ಆಮೇಲೆ ನಮಗಿರೋದಾಗಿ ತಪ್ಪು ಮಾಡೋದು ನಾವು ಕ್ಷಮಿಸುವವರಾಗಿರಬೇಕು. ಈ ಒಳ್ಳೆ ನಡತೆಗಳು ನಮ್ಮಲ್ಲಿದ್ದಾಗ
ನಮ್ಮಲ್ಲಿ ನಾವು ಈ ಕ್ಯಾರೆಕ್ಟರ್ ನಾವು ಏನು ಮಾಡಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ನಾವು ಪರಿಪೂರ್ಣರಲ್ಲ ನಡತೆಯಲ್ಲಿ. ಈ ಒಂದು ನಮ್ಮ ಮೂಲಪಿತೃಗಳ ಈ ಭಕ್ತರ ಜೀವಿತದಲ್ಲಿರ್ತಕ್ಕಂಥ ಆ ಗುಣಗಳನ್ನು ನಾವು ಕೂಡ ಕಲಿತುಕೊಂಡವರಾಗಿ ಈ ಕ್ಯಾರೆಕ್ಟರ್ ಮೇಕ್ ಮಾಡಬೇಕು. ಈ ಗುಣಗಳನ್ನು ನಾವು ವೃದ್ಧಿಪಡಿಸ್ಕೊಂಡಾಗ ನಮ್ಮ ಶತ್ರುಗಳೆಲ್ಲರೂ ಮಿತ್ರರಾಗಿ ದೇವರು ಮಾರ್ಪಡಿಸುವಂತನಾಗಿದ್ದಾನೆ. ಹಾಲೆಲೂಯ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಕೆಲವೊಮ್ಮೆ ನಮಗೆ ಹೊರಗಡೆ ಶತ್ರುಗಳಿರ್ತಾರೆ, ಕೆಲವೊಮ್ಮೆ ನಮ್ಮ ಒಳಗೇ ಶತ್ರುಗಳಿರ್ತದೆ. ಏನು ಆ ಶತ್ರುಗಳು ಅಂದರೆ, ಕೆಲವೊಮ್ಮೆ ನಮಗೆ ರೋಗಗಳಿರ್ತದೆ, ರೋಗಗಳು, ವ್ಯಾಧಿಗಳು. ಈ ಯಾವುದೇ ರೋಗಗಳು, ವ್ಯಾಧಿಗಳು ಕಾರಣ ಇಲ್ಲದೆ ನಮಗೆ ಬರೋದಿಲ್ಲ. ಯಾಕಂದರೆ ನಮಗೆ ವಾಗ್ದಾನ ಇದೆ. ಏನೇ ರೋಗ ಬಂದಿದ್ದರೂ ಕೂಡ ನಮ್ಮ ಪಾಪದ ಕೃತ್ಯಗಳಿಂದ ಬಂದಿರ್ಬೋದು, ನಾವು ನೀತಿವಂತರಾಗಿ ನಾವು ಒಳ್ಳೆಯದನ್ನು ಮಾಡಬೇಕಾದ್ರೂ ಕೂಡ ಶರೀರದಲ್ಲಿ ಕೆಲವೊಮ್ಮೆ ಅನಾರೋಗ್ಯಗಳು ಬಂದಿರ್ಬೋದು. ಆದರೆ ನಮಗೇನು ದೇವರು ವಾಗ್ದಾನ ಕೊಟ್ಟಿದ್ದಾನೆ, ವಿಮೋಚನಾ ಕಾಂಡ 15ನೇ ಅಧ್ಯಾಯದಲ್ಲಿ 26ನೇ ವಚನ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು, ಇಸ್ರಾಯೇಲಿಗೆ ಬರತಕ್ಕಂಥ ವ್ಯಾಧಿ ಒಂದನ್ನು ನಾನು ನಿಮಗೆ ಬರಗೊಡಿಸುವುದಿಲ್ಲ. ಕೆಲವೊಮ್ಮೆ ನಮ್ಮ ಶರೀರದಲ್ಲಿ ಏನೆಲ್ಲ ನಮ್ಮ ರೋಗಗಳಿದೆ, ವ್ಯಾಧಿಗಳಿದೆ. ಕೆಲವರಿಗೆ ಪ್ರಾರ್ಥನೆ ಮಾಡಿ, ಎಷ್ಟೋ ದಿವಸ ಪ್ರಾರ್ಥನೆ ಮಾಡಿಕೊಡು, ಎಂತೆಂಥ ಸೇವಕರು ಪ್ರಾರ್ಥನೆ ಮಾಡಿಕೊಡು, ಆ ರೋಗದಿಂದ ಅವ್ರಿಗೆ ಬಿಡುಗಡೆ ಇಲ್ಲ, ಸೌಖ್ಯ ಇಲ್ಲ. ಕಾರಣ ಏನಂದರೆ, ಈ ಒಂದು ರೋಗ ಕೂಡ ನಮಗೆ ಶತ್ರುವಾಗಿ ನಮ್ಮ ಜೀವಿತದಲ್ಲಿ ಕಾಡುವಂಥದ್ದಾಗಿದೆ. ಈ ರೋಗ ಎಂಬ ಶತ್ರು ನಮಗೆ ಮಿತ್ರನಾಗಿ ಮಾರ್ಪಡಬೇಕಂದ್ರೆ ರೋಗ ನಮ್ಮನ್ನು ಬಿಟ್ಟು ಹೋಗಬೇಕು, ವ್ಯಾಧಿ ನಮ್ಮನ್ನು ಬಿಟ್ಟು ಹೋಗಬೇಕು. ಇದಕ್ಕೆ ಏನು ಮಾರ್ಗ? ಈ ರೋಗ ಬಂತ ವ್ಯಾಧಿ ನಮ್ಮನ್ನು ಬಿಟ್ಟು ಹೋಗಬೇಕು. ರೋಗ ನಮ್ಮ ಶರೀರದಲ್ಲಿ ಇರಬಾರ್ದು. ಯಾಕಂದರೆ ಯೇಸು ಕ್ರಿಸ್ತನ ಶರೀರದಲ್ಲಿ ವ್ಯಾಧಿ ರೋಗ ಇದೆ ಅನ್ನೋದಾದರೆ ನಮ್ಮ ಶರೀರದಲ್ಲಿ ಕೂಡ ವ್ಯಾಧಿ ರೋಗ ಇರಬೇಕು ಪ್ರಿಯರೇ. ಹಾಲೆಲೂಯ. ಆದರೆ ಯೇಸು ಕ್ರಿಸ್ತನಲ್ಲಿ ಯಾವುದೇ ಶರೀರದಲ್ಲಿ ಯಾವ ವ್ಯಾಧಿ ಇಲ್ಲ, ರೋಗ ಇಲ್ಲ. ಅದನ್ನು ಆರೋಗ್ಯದಾಯಕನಾಗಿದ್ದಾನೆ. ಆ ಆರೋಗ್ಯದಾಯಕನಾದ ರಕ್ತ ಮಾಂಸ ನಾವು ಭುಜಿಸೋದ್ರಿಂದ ನಮ್ಮ ಶರೀರದಲ್ಲಿ ಕೂಡ ಆರೋಗ್ಯ ಮತ್ತು ಸೌಖ್ಯ, ಗುಣ, ಗುಣವಂತರಾಗಿ ನಾವು ಇರಬೇಕು ಪ್ರಿಯರೇ. ಹಾಲೆಲೂಯ. ಕೆಲವೊಮ್ಮೆ ದೇವರಿಗೆ ವಿರೋಧವಾಗಿ ನಾವು ಭಯಪಡದೆ ತಪ್ಪಾಗಿ ಅನುವರ್ತಿಸಿ ನಾವು ನಮ್ಮ ಕ್ಯಾರೆಕ್ಟರಲ್ಲಿ, ನಮ್ಮ ಗುಣಾತಿಶಯಗಳಲ್ಲಿ ಸಕಾರಾತ್ಮಕವಾಗಿ ನಾವು ವರ್ತಿಸಬೇಕಾದರೂ ಕೂಡ ಕೆಲವೊಮ್ಮೆ ದೇವರೇ ನಮಗೆ ಆ ವ್ಯಾಧಿಯನ್ನು ಕೂಡ ಅನುಮತಿಸಿದಂಥ ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ವಾಕ್ಯ ಇದೆ. ನಾನು ನನ್ನ ಇದರಲ್ಲಿ ಹೇಳ್ತಾ ಇಲ್ಲ, ನನ್ನ ಜ್ಞಾನ ಬುದ್ಧಿಯಲ್ಲಿ ಹೇಳ್ತಾ ಇಲ್ಲ, ವಾಕ್ಯದ ಆಧಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮಗೆ ಕೆಲವೊಮ್ಮೆ ರೋಗಗಳಿದ್ದಾಗ ಅದಕ್ಕೆ ಕಾರಣ ಏನಂದರೆ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ 7-8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು, ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ ಉಂಟಾಗ್ತದೆ. ನೋಡಿ, ನಾವು ಕರ್ತನ ಭೋಜನ ತೊಗೋಬೇಕಾದ್ರೆ ಏನು ಹೇಳ್ತೀವಿ? ಸ್ತೋತ್ರ, ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಭೋಜನ ನಾವು ಕೈ ಹಾಕಬೇಕಾದ್ರೆ ಒಂದು ವಿಷಯ ಹೇಳ್ತೀವಿ, ತನ್ನನ್ನು ತಾನೇ ವಿಚಾರಿಸಿಕೊಂಡರೆ ನ್ಯಾಯ ತೀರ್ಪಿಗೆ ಒಳಗಾಗೋದಿಲ್ಲ. ನಾವು ಏನಾಗಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ನಮ್ಮನ್ನು ನಾವೇ ವಿಚಾರಿಸ್ಕೋಬೇಕಂದ್ರೆ ಯಾವ ತಪ್ಪು ಮಾಡ್ತಾಯಿದ್ದೀವಿ, ದೇವರಿಗೆ ಎಲ್ಲಿ ಭಯಪಡ್ತಾ ಇಲ್ಲ. ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು, ಆಗ ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ ಉಂಟಾಗ್ತದೆ. ಕೆಲವು ವಿಶ್ವಾಸಿಗಳು, ನಾನು ಪ್ರಾರ್ಥನೆ ಮಾಡೋಕ್ಕೆ ಹೋಗಿದ್ದೀನಿ, ಅವ್ರ ಜೀವನದಲ್ಲಿ ಬಹಳ ದಿವಸದಿಂದ ಕೆಮ್ಮಿರ್ತದೆ, ಕೆಲವು ಶ್ವಾಸಕೋಶಗಳು ತೊಂದರೆ ಇರ್ತದೆ, ಕೆಲವರು ಒಂದೊಂದು ವಿಧವಾದ ವ್ಯಾಧಿಗಳಲ್ಲಿದ್ದರು. ಕಾರಣ ಏನಂದರೆ ರಹಸ್ಯ ಪಾಪ. ರಕ್ಷಣೆ ಹೊಂದಿದ ನಂತರ ಕೂಡ ಕೆಲವರು ತಂಬಾಕು ಹಾಕ್ತಾಯಿರ್ತಾರೆ, ಕೆಲವರು ಹೊಗೆ ಸೊಪ್ಪು ಹಾಕ್ತಾಯಿರ್ತಾರೆ, ಕೆಲವು ಪಾನ್ ಪರಾಗ್ ಹಾಕ್ತಾರೆ, ಕೆಲವರು ಸಿಗರೇಟ್ ಸ್ಮೋಕ್ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಅವ್ರು ಕೆಟ್ಟದನ್ನು ತೊರೆಯಲಿಲ್ಲ ಅಲ್ಲ, ಹಾಗೇನಾಗ್ತದೆ, ಅವರಿಗೆ ಕೆಲವೊಮ್ಮೆ ಆ ರೋಗಗಳು ಒಳಗಡೆ ಕಾಡ್ತಾ ಇರ್ತದೆ. ಅದಕ್ಕೆ ಅವ್ರಿಗೇನಾಗ್ತದೆ, ಕ್ಷಯ, ಎಲುಬುಗಳಲ್ಲಿ ಅವ್ರಿಗೇನಾಗ್ತದೆ, ಸ್ವತಃ ಆರೋಗ್ಯ ಇಲ್ಲ, ಅವ್ರು ನಳಲ್ತಾ ಇದ್ದಾರೆ, ಬಳಲ್ತಾರೆ. ಯಾಕಂದರೆ ದೇವರಿಗೆ ಭಯಪಡ್ತಾ ಇಲ್ಲ ಅವರು. ಕೆಲವೊಮ್ಮೆ ಮನುಷ್ಯರಿಗೆ ಭಯಪಡ್ತಾರೆ, ಅಯ್ಯೋ ಪಾಸ್ಟರ್ ನೋಡ್ತಾರೆ ಅಂತ ಅದು ಮಾಡದೇ ಇರ್ತಾರೆ. ಆದರೆ ಕಾಣದಿರುವಂಥ ದೇವರಿಗೆ ಅವರು ಭಯಪಡ್ತಾ ಇಲ್ಲ ಪ್ರಿಯರೇ. ಯಾವಾಗ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡ್ತಾರಲ್ಲ, ಆಗ ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ ಉಂಟಾಗ್ತದಂತೆ. ಅಲ್ಲಿ ಈ ನಡತೆಯಲ್ಲಿ ನಾವು ಆ ಗುಣಗಳನ್ನು ನಾವು ಬದಲಾವಣೆ ಇಲ್ಲದೆ ಹೋದರೆ ಖಂಡಿತವಾಗಿ ಈ ರೋಗ ವ್ಯಾಧಿ ಅನ್ನೋದು ಕರ್ತನೇ ಅನುಮತಿಸಿ ನಮ್ಮನ್ನೇನು ಮಾಡ್ತಾನೆ, ಸರಿಯಾದ ಮಾರ್ಗಕ್ಕೆ ತಿದ್ದೋ ಹಾಗೆ ನಮ್ಮನ್ನು ಶಿಕ್ಷಿಸ್ತಾನೆ. ಯಾಕಂದರೆ ಆತನು ತನ್ನ ಪ್ರೀತಿಸುವವರನ್ನ ಆತನು ಶಿಕ್ಷಿಸುವಂಥ ದೇವರಾಗಿದ್ದಾನಂತೆ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಕರ್ತನು ರಕ್ಷಣೆ ಹೊಂದಿದಂತಹ ಒಬ್ಬ ವಿಶ್ವಾಸಿ ದೇವರ ಮಕ್ಕಳು ಪಾಪ ಮಾಡಬೇಕಾದ್ರೆ ಅವನನ್ನು ಯಾವ ರೀತಿ ದೇವರು ತಿದ್ದೋದಕ್ಕೆ ಯಾವ ಮಾರ್ಗವನ್ನು ಮೆಥಡನ್ನು ಯೂಸ್ ಮಾಡ್ತಾರೆ ಅಂತೇಳಿ ನಾವು 1 ಕೊರಿಂಥರ್ 5ನೇ ಅಧ್ಯಾಯದಲ್ಲಿ ಓದಿ ಭಾಳ ಆಶ್ಚರ್ಯಪಟ್ಟೆ. ಆ ವಾಕ್ಯ ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ಆ ಕೊರಿಂಥರ ಸಭೆಯಲ್ಲಿ ಪೌಲ್ ಬರೀತಾರೆ 1 ಕೊರಿಂಥರ್ 5ನೇ ಅಧ್ಯಾಯದಲ್ಲಿ, ಆ ಸಭೆಯಲ್ಲಿ ಜಾರತ್ವ ಮಾಡೋರಿದ್ರಂತೆ, ಅಂದರೆ ವ್ಯಭಿಚಾರ ಪಾಪ ಮಾಡೋರಿದ್ದರಂತೆ. ಅದಕ್ಕೆ ಅಂಥ ವ್ಯಭಿಚಾರ ಪಾಪ ಮಾಡೋನು ನಿಮ್ಮ ಮಧ್ಯದಲ್ಲಿ ಇದ್ದಾನೆ, ಅವನು ನೀವು ಬಹಿಷ್ಕರಿಸಬೇಕು. ಇಲ್ಲಾಂದರೆ ದೇವರು ಏನು ಮಾಡ್ತಾನಂತೆ, ಅಂಥ ವ್ಯಕ್ತಿಗೆ ಮೊದಲು ಒಬ್ಬ ವ್ಯಕ್ತಿ ಪಾಪ ಮಾಡಿದ್ರೆ ಅವನ ಹೋಗಿ ವ್ಯಕ್ತಿಪರವಾಗಿ ಸಂಧಿಸಿ ಅವನ ತಪ್ಪನ್ನು ಅವನಿಗೆ ಹೇಳಬೇಕು.
ಅವನ ಮಾತು ಕೇಳದೆ ಹೋದರೆ ಮತ್ತೆ 2-3 ಸಾಕ್ಷಿ ಮುಖಾಂತರ ಅವನ ತಪ್ಪನ್ನು ಅವನಿಗೆ ತಿಳಿಸ್ರಿ. ಅವ್ರ ಮಾತು ಕೂಡ ಕೇಳಿಲ್ಲ ಅಂದರೆ ಸಭೆಗೆ ನೀವು ಒಪ್ಪಿಸಿಕೊಟ್ಟು ಸಭೆ ಮುಖಾಂತರವಾಗಿ ಹೇಳ್ರಿ. ಅವ್ರ ಮಾತು ಕೂಡ ಅವ್ರು ಕೇಳಿಲ್ಲ ಅಂದರೆ ನಿಮಗೆ ಅವನ ಅನ್ಯನಾಗಿರಲಿ, ಅವನ ಸಭೆಯಿಂದ ಹೊರಗಡೆ ಹಾಕ್ರಿ ಅಂತೇಳಿ. ಆಗ ದೇವರು ಏನು ಮಾಡ್ತಾನಂತೆ, ಅವನ ಅದರಲ್ಲಿ 1 ಕೊರಿಂಥರ್ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ ಇದು ನೋಡಿ, ಕರ್ತನಾದ ಯೇಸುವಿನ ಪ್ರತ್ಯಕ್ಷೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ. ಎಂಥವರ ಆತ್ಮ? ಮೇಲೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜಾರತ್ವ ಮಾಡಿದರು, ವ್ಯಭಿಚಾರ ಮಾಡಿದವರಂಥ ಆತ್ಮ ಮತ್ತೆ ರಕ್ಷಣೆ ಹೊಂದಬೇಕಂತೆ. ದೇವ್ರು ಏನು ಮಾಡ್ತಾ ಇದ್ದಾನೆ? ಕ್ಷಮಾಪಣೆ ಕೊಡ್ತಾ ಇದ್ದಾನೆ. ಅವ್ರು ಹಾಗೆ ಪಾಪ ಮಾಡಿದ್ರಿಂದ ಅವರು ನಷ್ಟಪಟ್ಟು ಹೋಗಿ ಆತ್ಮ ನಷ್ಟಪಟ್ಟು ನರಕಕ್ಕೆ ಹೋಗಬಾರ್ದು ಅಂತೇಳಿ ಅಂಥವ್ರ ಆತ್ಮ ಮತ್ತೆ ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ಏನು ಮಾಡ್ತಾನೆ ದೇವರು? ಎಷ್ಟೋ ಸಾರಿ ನೋಡಿ ಇವನು ವಿಧೇಯನಾಗ್ತಾನೆ, ಇವನು ಮಾನಸಾಂತರವಂತಾನೆ, ತನ್ನ ಕೆಟ್ಟ ನಡತೆಯಿಂದ ಅವನು ತಿದ್ದುಕೊಂಡು ಒಳ್ಳೆ ನಡತೆ ಅವನಿಗೆ ಮಾರ್ಪಡ್ತಾನೆ, ಪಾಪಗಳು ಬಿಡ್ತಾನೆ ಅಂತೇಳಿ ಎಷ್ಟೋ ಸಾರಿ ನೋಡಿ ಎಚ್ಚರಿಸಿ ಸಭೆಗೆ ಹೇಳಿ ವೈಯಕ್ತಿಕವಾಗಿ ಹೇಳಿ ಇದೆಲ್ಲ ಮಾಡಿ ಕೂಡ ಅವನು ಮೊಂಡುತನದಲ್ಲಿ ಇದ್ದಾಗ ದೇವರು ಫೈನಲ್ ಏನು ಮಾಡ್ತಾನಂತೆ? ಸೈತಾನಿಗೆ ಒಪ್ಪಿಸಿಕೊಡ್ತಾನಂತೆ. ಆ ಸೈತಾನ ಏನು ಮಾಡ್ತಾನೆ? ಇನ್ನೊಂದು ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿದೆ. 1 ತಿಮೋಥೆ 1ನೇ ಅಧ್ಯಾಯದಲ್ಲಿ 19-20ನೇ ವಚನ. 1 ತಿಮೋಥೆ 1ನೇ ಅಧ್ಯಾಯ 19-20ರಲ್ಲಿ ಉಮೆನಾಯನು ಅಲೆಕ್ಸಾಂದ್ರನ ಬಗ್ಗೆ ಬರೆಯಲ್ಪಟ್ಟಿದೆ. ಅವರು ಉಮೆನಾಯನು ಅಲೆಕ್ಸಾಂದ್ರ ಏನು ಮಾಡಿದ್ರಂತೆ? ದೇವರ ದೂಷಣೆ ಮಾಡ್ತಾಯಿದ್ರು, ಸಭೆಯಲ್ಲಿ ಸಮಸ್ಯೆಗಳು ಉಂಟು ಮಾಡ್ತಾಯಿದ್ರಂತೆ. ಅವರನ್ನು ದೇವ ದೂಷಣೆ ಮಾಡಬಾರ್ದೆಂದು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನಿಗೆ ಒಪ್ಪಿಸಿಕೊಟ್ಟೆನು. ಸೈತಾನಿಗೆ ಒಪ್ಪಿಸಿಬಿಡ್ತಾರಂತೆ. ಸೈತಾನ ಏನು ಮಾಡ್ತಾನೆ? ಅವನು ಯಾವ ರೀತಿ ಬೇಕಾದ್ರೂ ಕಾಡಿ ಅವನಿಗೆ ಯಾವುದೋ ರೀತಿಯಲ್ಲಿ ನಷ್ಟಪಡಿಸಿ ರೋಗ ತಂದು ವ್ಯಾಧಿ ತಂದು ಹಿಂಸೆ ಪಡಿಸಿದಾಗ ಹೇಗೆ ಇಸ್ರೇಲ್ ಜನಗಳು ಮಾನಸಾಂತರ ಹೊಂದೋದಕ್ಕೆ ದೇವರು ಶತ್ರು ಸೇನೆಗಳನ್ನ ಉಪಯೋಗಿಸಿದ್ನಲ್ಲ, ಅನ್ಯ ಜನಾಂಗಗಳ ಅರಸರುಗಳನ್ನ, ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅದೇ ಪದ್ಧತಿ ಇದೆ. ದೇವರಿಗೆ ಶತ್ರುವಿಗೆ ಒಪ್ಪಿಸಿಕೊಡ್ತಾರಂತೆ. ಶತ್ರುವಿಗೆ ಒಪ್ಪಿಸಿಕೊಟ್ಟಾಗ ಅವನು ಏನು ಬೇಕಾದ್ರೂ ಮಾಡ್ಬೋದು. ನಮಗೆ ಫಿನಾನ್ಷಿಯಲಿ ನಷ್ಟಪಡಿಸ್ಬೋದು, ಇರೋ ಕೆಲಸ ಕಳ್ಕೊಳ್ಳೋಂಥ ಮೆಥಡನ್ನು ಯೂಸ್ ಮಾಡ್ಬೋದು, ಅಥವಾ ಶರೀರದಲ್ಲಿ ರೋಗ ತರ್ಬೋದು, ಏನೆಲ್ಲ ನಮಗೆ ನಷ್ಟಪಡಿಸ್ಬೋದು ಇದೆಲ್ಲ ಅವನು ಮಾಡ್ತಾನೆ. ಇದೆಲ್ಲ ಮಾಡಿದಾಗ ಕೂಡ ದೇವರ ಉದ್ದೇಶ ನೋಡಿ, ಪ್ರೀತಿ, ಅದನ್ನು ಆತ್ಮ ರಕ್ಷಣೆ ಹೊಂದಬೇಕಂತೇಳಿ ಶತ್ರುವಿಗೆ ಒಪ್ಪಿಸ್ಕೊಡ್ತಾರಂತೆ. ಒಂದು ವೇಳೆ ಆಗ ಅವನು ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಮಾನಸಾಂತರ ಹೊಂದಿ ದೇವರಲ್ಲಿ ಕ್ಷಮಾಪಣೆ ಕೇಳಿದಾಗ 4:28-13ರಲ್ಲಿ ತನ್ನ ಪಾಪಗಳ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗೋದು, ಅದು ಒಪ್ಪಿಕೊಂಡು ಆರೈಕೆ ಮಾಡುವವನಿಗೆ ದೇವರ ದಯೆ ದೇವರ ಕರುಣೆ ಸಿಗುತ್ತದೆ ಅಂತ ಅವನು. ಆಗ ಶತ್ರು ಸೈತಾನ ಕೈಗೆ ಸಿಕ್ಕಾಕೊಂಡಾಗ ಅವನು ಕೊಡ್ತಕ್ಕಂಥ ಹಿಂಸೆಗಳು ಉಪದ್ರವಗಳ ನಿಮಿತ್ತವಾಗಿ ಸಹಿಸಿಕೊಳ್ಳೋಕ್ಕಾಗದೆ ದೇವರಲ್ಲಿ ಬಂದು ಶರಣಾಗತನಾಗಿ ತಾನು ವಿಧೇಯನಾದರೆ ಮಾನಸಾಂತರ ಹೊಂದಿದ್ರೆ ಖಂಡಿತವಾಗಿ ದೇವರು ಏನು ಮಾಡ್ತಾರೆ? ಮತ್ತೆ ಅವನ ಆಶೀರ್ವದಿಸಿ ಅವನಿಗಿರ್ತಕ್ಕಂಥ ಆ ರೋಗ ಎಂಬ ಶತ್ರು, ಸಾಲ ಎಂಬ ಶತ್ರು, ಅಥವಾ ಏನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ದೇವರು ಮಿತ್ರನಾಗಿ ಮಾರ್ಪಡಿಸ್ತಂತೆ. ಹಾಲೆಲೂಯ. ಇವತ್ತು ನಮ್ಮ ಶರೀರದಲ್ಲಿ ರೋಗ ಇರ್ಬೋದು, ವ್ಯಾಧಿಗಳಿರ್ಬೋದು, ಸಮಸ್ಯೆ ಇರ್ಬೋದು, ಎಲ್ಲಿ ನಾವು ಬಿದ್ದೋದ್ವಿ ನಮ್ಮನ್ನು ನಾವೇ ಶೋಧಿಸಿಕೊಳ್ಬೇಕು. ದೇವರ ವಾಕ್ಯದಲ್ಲಿ ಕ್ರಿಯೆಯಾಗಿ ಬರೆಯಲ್ಪಟ್ಟಿದೆ, ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು, ಆಗ ದೇಹಕ್ಕೆ ಆರೋಗ್ಯ, ಎಲುಬುಗಳಿಗೆ ಸಾರ ಉಂಟಾಗ್ತದೆ ಅಂತೇಳಿ. ನಮಗೆ ಪರಿಚಯ ಆಗಿರ್ತಕ್ಕಂಥ ದೀಕ್ಷಾಸ್ಥಾನ ತೊಗೊಂಡಂಥ ಒಂದು ಸ್ತ್ರೀ ಭಾಳ ದಿವಸದಿಂದ ಪಾನ್ಪರಾಗ ಹಾಕ್ಕೊಂಡು ಸಭೆಗೆ ಬರ್ಬೇಕಾದ್ರೆ ಬಾಯಿನ ತೊಳ್ಕೊಂಡು ಶುದ್ಧವಾಗಿ ಬರ್ತಾಯಿದ್ರು. ನಂತರ ಮನೇಲಿ ಸಸ್ಪೆನ್ಸ್ ಆಗಿ ಅವ್ರು ಹೋಗಿ ಪಾನ್ಪರಾಗ ಹಾಕ್ತಾಯಿದ್ರು, ಜರ್ದ ಬೀಡಲ್ಲಿ ಆಗ್ತಾಯಿದ್ರು. ನಾನು ಅವ್ರಿಗೆ ಹೇಳ್ತಿದ್ದೆ, ಕರ್ತನ ಭೋಜನ ತೊಗೋತೀರಮ್ಮ, ಇದೆಲ್ಲ ನೀವು ಮಾಡಬಾರ್ದು ಅಂತೇಳಿ. ಅವರು ಅದಕ್ಕೆ ವಿಧೇಯರಾಗಲೇ ಇಲ್ಲ. ಅದೆಲ್ಲ ಏನಿಲ್ಲಪ್ಪ, ಪ್ರಭು ನಮ್ಮ ಹೃದಯ ನೋಡ್ತಾನೆ, ಪರವಾಗಿಲ್ಲ ಅಂಥೇಳಿ. ಯಾಕಂದರೆ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಶರೀರವೇ ದೇವರ ಆಲಯ. 1 ಕೊರಿಂಥರ್ 3:16. ನಿಮ್ಮ ದೇಹದಲ್ಲಿ ದೇವರು ವಾಸ ಮಾಡೋ ಗರ್ಭಗುಡಿ ನೀವಾಗಿದ್ದೀರಿ. ಯಾವನಾದರೂ ನನ್ನ ಆಲಯವನ್ನು ಕೆಡಿಸಿ ನಾನು ನಿಮ್ಮನ್ನು ಕೆಡಿಸ್ತೀನಿ ಅಂತ. ರಕ್ಷಣೆ ಹೊಂದಿ ಒಂದು ಸಾರಿ ನಾವುಗೆ ಯೇಸು ಕ್ರಿಸ್ತನಿಗೆ ನಮ್ಮ ಶರೀರನ ಆಲಯವಾಗಿ ಮಾರ್ಪಡಿಸಿದ ಮೇಲೆ ಮತ್ತೆ ನಾವು ಅಲ್ಲಿ ತಪ್ಪು ಮಾಡಿದಾಗ ಏನಾಗ್ತದೆ? ಈ ಆಲಯ, ಶರೀರ ಎಂಬ ಆಲಯ ಕೆಟ್ಟೋಗ್ತದಂತೆ, ದೇವರೇ ಕೆಡಿಸ್ತೀನಿ ಅಂತಿದೆ ಅದು. ಅಲ್ಲೇಲೂಯಾ. ಅದಕ್ಕೆ ಇವತ್ತು ಕೆಲವೊಂದು ಶತ್ರುಗಳಾಗಿ ನಮಗೆ ಕಾಡ್ತಾ ಇರ್ಬೋದು. ಈ ನಡತೆಗಳಲ್ಲಿ ನಾವು ಸುನ್ನಡತೆ ಉಳ್ಳವರಾಗಿ ನಾವು ಮಾರ್ಪಟ್ಟರೆ, ನಮ್ಮ ಒಬ್ಬನ ನಡತೆಗೆ ದೇವರು ಮೆಚ್ಚಿದರೆ ಅವನ ಶತ್ರುಗಳನ್ನ ಮಿತ್ರರಾಗಿ ಮಾರ್ಪಡಿಸ್ತಂತೆ. ಇವತ್ತು ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಿರಿ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದಕ್ಕಾಗಿ ಎಲ್ಲಿ ನಾವು ಬಿದ್ದೋಗಿದ್ದೀವೋ ಅಲ್ಲಿಂದ ಎದ್ದು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ನಾವು ಕ್ಷಮಾಪಣೆ ಆಚಿಸಿ ನಮಗಿರ್ತಕ್ಕಂಥ ಶತ್ರುಗಳನ್ನು ದೇವರಾಗಿ ಏನು ಮಾಡ್ತಾನೆ? ಮಿತ್ರರಾಗಿ ಮಾರ್ಪಡಿಸ್ತಾನೆ. ಆಮೇಲೆ ಏನೆಲ್ಲ ನೀವು ಕಳ್ಕೊಂಡ್ರೆ ನಷ್ಟಪಡಿಸ್ರಿ, ದೇವರು ಮತ್ತೆ ಅದನ್ನು ರಿಸ್ಟೋರ್ ಮಾಡ್ತಾನೆ. ಕೊನೆ 4ನೇ ಒಂದು ಸತ್ಯವನ್ನು ಹೇಳಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅನೇಕರಿಗೆ ಏನಂದರೆ, ಸಾಲ ಎಂಬ ಒಂದು ದೊಡ್ಡ ಶತ್ರು, ರೋಗ ಎಂಬ ಶತ್ರು ನೋಡಿದ್ವಿ, ವ್ಯಾಧಿ ಎಂಬ ಶತ್ರು ನೋಡಿದ್ವಿ, ಸಾಲ ಎಂಬ ಒಂದು ದೊಡ್ಡ ಶತ್ರು. ಯಾಕೆ ನಮಗೆ ಇಸ್ರೇಲ್ರಿಗೆ, ಆತ್ಮಿಕ ಇಸ್ರೇಲ್ರಿಗೆ, ದೇವ್ರ ಮಕ್ಕಳಿಗೆ ಇರ್ತಕ್ಕಂಥ ಒಂದು ದೊಡ್ಡ ವಾಗ್ದಾನ ಧರ್ಮೋಪದೇಶ ಕಾಂಡ 28:12ರಲ್ಲಿ, ನೀವು ಸಾಲ ಕೊಡುವಿರ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಆದರೆ ಇವತ್ತು ನೋಡಿದ್ರೆ ಅನೇಕರ ಜೀವಿತದಲ್ಲಿ ಸಾಲ ಮಾಡ್ಕೊಂಡಿದ್ದಾರೆ. ಯಾಕೆ ಈ ಸಾಲ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ,
ಅತಿ ಆಸೆ, ಇದು ಬೇಕು ಅದು ಬೇಕು, ಅವರು ಪಕ್ಕದ ಮನೆಯವ್ರು ಏನು ಮಾಡಿದ್ರು ನಾನು ಅದು ಮಾಡಬೇಕು, ಅವ್ನು ತೊಗೊಂಡು ಕಾರ್ ತೊಗೊಂಡು ನಾನು ಕಟ್ಟಬೇಕು, ಅವ್ನು ಬಂಗ್ಲೆ ಕಟ್ಟು ನಾನು ಕಟ್ಟಬೇಕು. ಯಾಕಂದ್ರೆ ದೇವರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. 1 ತಿಮೋಥೆ 6:5 ವಚನ, ಸಂತುಷ್ಟ ಸಹಿತವಾದ ಭಕ್ತಿ ದೊಡ್ಡ ಲಾಭವೇ ಸರಿ. ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯಾಗಿರೋ ದೇವ್ರ ಮಕ್ಕಳು ಕಲಿಬೇಕು. ಏನು ಪರಿಸ್ಥಿತಿಯಲ್ಲಿದೆಯೋ ಅದು ಸಾಕು ದೇವರೇ, ಅದರಲ್ಲೇ ನಾವು ಸಂತುಷ್ಟಿ ಸಹಿತವಾದ ಭಕ್ತಿ ದೊಡ್ಡ ಲಾಭ ಸರಿ. ಏನಿದೆಯೋ ಅದರಲ್ಲಿ ನಾವು ತೃಪ್ತಿಯಾಗಿರೋದನ್ನ ಕಲ್ತ್ಕೋಬೇಕು. ನಮಗೆ ಬೇಕಾಗದ ಅಗತ್ಯ ಏನು, ಅವಶ್ಯಕತೆಯನ್ನು ದೇವರು ಖಂಡಿತವಾಗಿ ಸಂಧಿಸ್ತಾನೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಲೋಕದ ಆಡಂಬರ ದುಂದುವೆಚ್ಚ ಇದು ಮಾಡಿನೇ ಅದಕ್ಕೋಸ್ಕರ ಸಾಲ ಮಾಡಿದ್ದಾರೆ. ಸಾಲಕ್ಕೆ ಇವತ್ತು ಸಿಗಾಕೊಂಡ್ರ ಮುಖ್ಯವಾದ ಉದ್ದೇಶ ಒಂದು ಲೋಕದ ಡಂಬ, ಅದು ವಾಕ್ಯದಲ್ಲಿ ಬರೆಯಬಿಟ್ಟಿದ ಆಡಂಬರವಾದ ಜೀವನ, ಡಂಬದ ಜೀವಿತ, ದುಂದುವೆಚ್ಚ, ಮತ್ತೊಬ್ಬರು ಜೀವಿಸ್ದಂಗೆ ನಾವು ಬದುಕಬೇಕು. ಇದೆಲ್ಲ ಲೋಕದ ಆಸೆ ನಮ್ಮಲ್ಲಿ ಬಂದು ಏನಾಗಿದೆ, ಇವತ್ತು ಸಾಲ ಮಾಡ್ಕೊಂಬಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇದಕ್ಕೆ ಈ ಒಂದು ಶಾಲವಾದ ಶತ್ರು ನಮ್ಮನ್ನು ಬಿಟ್ಟು ಹೋಗಬೇಕು. ನಮಗೆ ಅದೊಂದು ಮಿತ್ರರಾಗಿ ನಾವು ಮಾರ್ಪಡಬೇಕು ಅಂತಂದರೆ, ದೇವರು ನಮ್ಮನ್ನು ಬ್ಲೆಸ್ ಮಾಡಬೇಕಂದ್ರೆ, ಈ ಸಾಲದ ಸಮಸ್ಯೆಯಿಂದ ಬಿಡುಗಡೆ ಕೊಟ್ಟು ಬ್ಲೆಸ್ ಮಾಡಬೇಕಂದ್ರೆ ಎರಡು ನಿಯಮಗಳನ್ನ ನಾವು ಪರಿಪಾಲಿಸಬೇಕು. ಒಂದು, ಕೊಡಿರಿ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಲೂಕ 6:38 ವಚನ, ಕೊಡಿರಿ ಆಗ ನಿಮಗೂ ಕೊಡಲಾಗ್ತದೆ. ಇದುವರೆಗೂ ನಿಮಗೆ ದೇವ್ರಿಗೋಸ್ಕರ ಮನ ಬಿಚ್ಚಿ ಕೈ ಬಿಚ್ಚಿ ಧಾರಾಳ ಮನಸ್ಸಿಂದ ಕೊಡ್ತಕ್ಕಂಥ ಒಂದು ಅಭ್ಯಾಸ ಇಲ್ವಾ, ಗುಣ ಬೆಳೆಸ್ಕೊಂಡಿಲ್ವಾ? ಇವತ್ತಿಂದ ಅದನ್ನು ಮಾಡಿರಿ. ಕೊಡ್ರಿ, ದೇವರ ರಾಜ್ಯಕ್ಕಾಗಿ ಚೆನ್ನಾಗಿ ಬಿತ್ತಿರಿ. ಪಾಸ್ಟ್ಗಳು ಒಳ್ಳೆಗೆ ಕಾಣಿಕೆ ಕೊಡ್ರಿ, ದೇವರಿಗೆ ದಶಮಾಂಶ ಕೊಡ್ರಿ, ಬೆಸ್ಟ್ ಕಾಣಿಕೆ ಕೊಡ್ರಿ. ಸ್ವಲ್ಪವಾಗಿ ಬಿತ್ತುವನು ಸ್ವಲ್ಪವಾಗಿ ಕೊಯ್ತಾನೆ, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ತಾನೆ. ದೇವರಿಗೋಸ್ಕರ ನೀವು ಧಾರಾಳವಾಗಿ ಕೊಡಿರಿ ಆಗ ನಿಮಗೂ ಕೊಡಲ್ಪಡುತ್ತದೆ. ಜಡಿದು ಅಲ್ಲಾಡಿಸಿ ತುಂಬಿ ಹೊರಸೂಸುವಾಗಿ ಕೊಡಲ್ಪಡ್ತದಂತೆ. ಕೆಲವರು ಕೊಡದೆ ಸ್ಟಿಂಜಿ ಆಗಿ ಜಿಪುಣತನದಲ್ಲಿ ಇದ್ದೇ ಇವತ್ತು ಹಣದ ಒಂದು ಸಮಸ್ಯೆಗೆ, ಆರ್ಥಿಕ ಸಮಸ್ಯೆಗೆ ಸಿಗಾಕೊಂಡಿದ್ದಾರೆ. ಆ ಸ್ಟಿಂಜಿತನ, ಆ ಜಿಪುಣತನ ಬಿಡಬೇಕು. ದೇವ್ರಿಗೋಸ್ಕರ ಧಾರಾಳವಾಗಿ ನಾವು ಕೊಡಬೇಕು. ಕೊಟ್ಟಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. 2 ಕೊರಿಂಥರ್ 6ನೇ ಅಧ್ಯಾಯದಲ್ಲಿ 6-9 ವಚನದಲ್ಲಿ ಬರೆಯಲ್ಪಟ್ಟಿದೆ, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಇದಂತೆ. ದೇವರಿಗೋಸ್ಕರ ಒಳ್ಳೆ ಮನಸ್ಸಿಂದ ಕೊಡೋಣ ಪ್ರಿಯರೇ, ಪ್ರೀತಿಯಿಂದ ಕೊಡೋಣ, ಸಂತೋಷದಿಂದ ಕೊಡೋಣ. ದೇವ ಸೇವಕರನ್ನ ಗೌರವಪಡಿಸ್ರಿ, ಘನಪಡಿಸ್ರಿ, ಸೇವೆಗೋಸ್ಕರ ಮನ ಬಿಚ್ಚಿ ಕೊಡ್ರಿ, ಧಾರಾಳವಾಗಿ ಕೊಡ್ರಿ. ಕರ್ತನ ಏನು ಮಾಡ್ತಾನೆ, ಒಂದು ವೇಳೆ ಇವತ್ತು ನಿಮಗೆ ಸಾಲ ಇರ್ಬೋದು, ಆದರೆ ದೇವರ ಸೇವೆಗೋಸ್ಕರ ಧಾರಾಳವಾಗಿ ಕೊಡ್ರಿ, ನಂಬಿಕೆಯಿಂದ ಕೊಡ್ರಿ, ನಿರೀಕ್ಷೆಯಿಂದ ಕೊಡ್ರಿ. ದೇವರೇನು ಮಾಡ್ತಾನೆ, ನಿಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ದೇವರ ಆ ಸಾಲ ಎಂಬ ಶತ್ರುಗಳಿಂದ ನಿಮಗೆ ಬಿಡುಗಡೆ ಕೊಡ್ತಾನೆ. ಒಂದು ತೀರ್ಮಾನ ಮಾಡಿ, ಇನ್ನು ಮುಂದೆ ನಾನು ಸಾಲ ತೆಗೆದುಕೊಳ್ಳೋದಿಲ್ಲ. ನಾನೇನು ಮಾಡ್ತೀನಿ, ನನಗಿರೋದ್ರಲ್ಲೇ ನಾನು ತೃಪ್ತಿಯಾಗಿ ಜೀವಿಸ್ತೀನಿ. ಸಂತುಷ್ಟಿ ಸಹಿತವಾದ ಭಕ್ತಿ ದೊಡ್ಡ ಲಾಭವೇ ಸರಿ. ಏನಿದೆಯೋ ಅದರಲ್ಲಿ ನಾನು ತೃಪ್ತನಾಗಿರ್ತೀನಿ. ನನಗಿರೋ ವರಮಾನದಲ್ಲೇ ನನ್ನ ಕುಟುಂಬನ ನಡೆಸ್ತೀನಿ. ಈ ರೀತಿಯಾಗಿ ನಾವು ಹೋಗಬೇಕಾದ್ರೆ ನಮಗೆ ಸಾಲುಗಳು ಇರೋದಿಲ್ಲ. ಮತ್ತು ದೇವರ ರಾಜ್ಯಕ್ಕೋಸ್ಕರಾಗಿ ಚೆನ್ನಾಗಿ ಆನಂದದಿಂದ ಸಂತೋಷ ನಾವು ಕೊಡುವವರಾಗಿರಬೇಕು. ಕೊಡಬೇಕಾದ್ರೆ ದೇವರು ಖಂಡಿತವಾಗಿ ನಮ್ಮ ಜೀವಿತವನ್ನು ಆಶೀರ್ವದಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಇವತ್ತಿನ ಈ ಸಂದೇಶದ ಮುಖಾಂತರ ನಾನು ತಿಳಿದುಕೊಂಡಂಥ ಒಂದು ನಿಗೂಢವಾದ ಸತ್ಯ, ನಿಜಾಂಶ ಏನಂದರೆ, ಯೆಹೋವನೊಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳ ಮಿತ್ರನಾಗಿ ಮಾಡುವನು. ಇಸಾಕನಲ್ಲೇ ನೋಡಿದ್ವಿ, ಅವನು ಬಿಟ್ಕೊಡೋ ಸ್ವಭಾವ ಇತ್ತು. ತನ್ನ ನಾಲಿಗೆ ಕಡಿವಾಣ ಆಗ್ತಾಯಿದ್ದ, ತೀರ್ಪು ಮಾಡ್ತಾ ಇರಲಿಲ್ಲ, ವ್ಯಾಜ್ಯ ಮಾಡ್ತಾ ಇರಲಿಲ್ಲ. ಇವತ್ತು ನಾವು ಕೂಡ ನಮ್ಮ ನಾಲಿಗೆ ಕಡಿವಾಣ ಹಾಕಬೇಕು. ಸ್ತೋತ್ರ. ತೀರ್ಪು ಮಾಡೋಕ್ಕೆ ಹೋಗಬಾರ್ದು, ಬಿಟ್ಟು ಕೊಡುವಂಥ ಸ್ವಭಾವ ಇರಬೇಕು. ಯಾವುದು ನಂದು ಅಂತೇಳಿ ಹಠ ಹಿಡಿದಿಟ್ಕೊಳ್ಳೋಕೆ ಹೋಗಬೇಡಿ, ಬಿಟ್ಟು ಕೊಡ್ರಿ. ನಿಮ್ಮ ಮತ್ತೆ ಜಗಳ ಮಾಡೋರ ಜೊತೆ ಜಗಳ ಮಾಡಬೇಡ್ರಿ, ವ್ಯಾಜ್ಯ ಮಾಡಬೇಡ್ರಿ. ದೇವರು ನಿಮ್ಮ ಪಕ್ಷವಾಗಿದ್ದು ನಿಮಗೆ ಜಯ ಕೊಡ್ತಾನೆ. ನಿಮ್ಮ ಜೀವನದಲ್ಲಿ ಒಂದು ರೆಹಬೋತ್ ಉಂಟಾಗುವಂಥದ್ದಾಗಿರ್ತದೆ. ಆಮೇಲೆ ಸೌಲನನ್ನು ಕೂಡ ದಾವೀದನ್ನು ಕ್ಷಮಿಸಿದ, ವೈರಿಗಳನ್ನು ಪ್ರೀತಿ ಮಾಡಿರಿ ಎಂಬುದಾಗಿ ಹೇಳಿದ ವಾಕ್ಯದ ಪ್ರಕಾರ ಇವತ್ತು ನಿಮ್ಮ ವೈರಿಗಳಿದ್ದಾರಾ, ಶತ್ರುಗಳಿದ್ದಾರಾ, ಅವ್ರು ನಿಮಗೆ ಹಿಂಸಿಸ್ತಾ ಇದ್ದಾರಾ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಅವ್ರನ್ನ ಪ್ರೀತಿ ಮಾಡಿರಿ. ಮತ್ತು ಯಾವುದೇ ಮುಯಿಗೆ ನೀವು ತೀರ್ಸಕ್ಕೆ ಹೋಗ್ಬೇಡಿ, ನೀವು ಯುದ್ಧ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಶತ್ರುಗಳಿಗೋಸ್ಕರವಾಗಿ ದೇವರು ಯುದ್ಧ ಮಾಡ್ತಾನೆ, ದೇವರು ಮುಯಿ ತೀರಿಸ್ತಾನೆ, ದೇವರು ಪ್ರತಿಫಲ ಕೊಡ್ತಾನೆ ಪ್ರಿಯರೇ. ಆಮೇಲೆ ಒಂದು ವೇಳೆ ರೋಗದಲ್ಲಿ ವ್ಯಾಧಿಗಳು ಆಗಿರ್ಬೋದು, ಯೆಹೋವನ ವಾಕ್ಯ ಹೇಳ್ತಾ ಇದೆ, ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು, ದೇಹಕ್ಕೆ ಆರೋಗ್ಯ, ಎಲುಬಿಗೆ ಸಾರವನ್ನು ಕೊಡುವಂಥ ದೇವರಾಗಿದ್ದಂತೆ. ಯಾವುದೇ ಪಾಪದ ದುಶ್ಚಟಗಳು ನಮಗಿದ್ದರೂ ಕೂಡ ರಕ್ಷಣೆ ಹೊಂದಿ, ಮತ್ತೆ ನಾವು ಹಿಂಜಾರಿ ಹೋಗಿ ಪಾಪದ ದುಶ್ಚಟಕ್ಕೆ, ಕುಡಿತಕ್ಕೆ, ಮತ್ತು ಪಾನ್ ಪರಾಗ್, ಹನ್ಸು, ಸಿಗರೇಟ್ ಸ್ಮೋಕಿಂಗ್, ಯಾವುದೇ ಪಾಪಗಳಿದ್ದರೂ ಇವತ್ತೆಲ್ಲ ಬಿಡೋಣ. ಯಾಕಂದರೆ ನಮ್ಮ ಶರೀರವೇ ಮೊದಲೇ ಚರ್ಚು, ಈ ಶರೀರವೇ ದೇವರ ಆಲಯ. ಇದನ್ನು ಶುದ್ಧೀಕರಿಸಿಕೊಳ್ಳೋಣ. ಸ್ತೋತ್ರ. ಕರ್ತನ ಪ್ರಸನ್ನತೆಯಲ್ಲಿ ಯಾವಾಗಲೂ ನೆಲೆಗೊಂಡಿರ್ತದೆ. ಯೇಸು ಕ್ರಿಸ್ತನ ಶರೀರದಲ್ಲಿ ವ್ಯಾಧಿ ಇಲ್ಲ, ಸೊ ನಮಗೂ ವ್ಯಾಧಿ ಬರೋದಿಲ್ಲ. ಯಾಕೆ ಇವತ್ತು ರೋಗಗಳಿದೆ ಅಂದರೆ ಆತ ಇನ್ನೂ ಕೂಡ ನಮ್ಮ ನಡತೆಯನ್ನು ಎಲ್ಲೋ ಮೆಚ್ಚಿಲ್ಲ ಪ್ರಿಯರೇ.
ಆತನ ಮೆಚ್ಚುವಂಥ ನಡತೆ ಉಳ್ಳವರಾಗಿ ನಾವು ಮಾರ್ಪಡೋಣ. ಕರ್ತನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಟ್ಟಾಗ ನಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯ ಎಲುಬಿಗೆ ಸಾರವನ್ನು ಕೊಡುವಂಥ ದೇವರಾಗಿದ್ದಾನೆ. ಸೊ ಇವತ್ತು ಸಾಲ ಎಂಬ ಶತ್ರು ನಮಗಿದೆಯಾ? ಸೊ ದೇವರಲ್ಲಿ ಒಂದು ತೀರ್ಮಾನ ಮಾಡ್ಕೊಳ್ಳೋಣ, ಏನಿದೆಯೋ ಅದೆಲ್ಲ ನಾನು ಜೀವಿಸ್ತೀನಿ. ಸಂತುಷ್ಟ ಸಹಿತವಾದ ಭಕ್ತಿ ದೊಡ್ಡ ಲಾಭ ಸರಿ ಇರೋದ್ರಲ್ಲಿ ನಾನು ತೃಪ್ತಿಯಾಗಿ ಜೀವಿಸ್ತೀನಿ ಮತ್ತು ದೇವರ ರಾಜ್ಯಕ್ಕಾಗಿ ಬೆಸ್ಟ್ ಕಾಣಿಕೆ ಕೊಡ್ತೀನಿ, ಉತ್ತಮವಾಗಿ ನಾನು ಬಿತ್ತುತ್ತೀನಿ, ಸಂತೋಷವಾಗಿ ಕೊಡ್ತೀನಿ ಅಂಥೇಳಿ ದಶಮಾಂಶ ಕದಿಬೇಡ್ರಿ. ದೇವರ ಕಾಣಿಕೆ, ವಿಶೇಷವಾದ ಕಾಣಿಕೆನ ಸಭೆಗೆ ಸಮರ್ಪಿಸಿರಿ. ನಿಮ್ಮ ಸೇವಕರ ಬೋಧಕರನ್ನು ಘನಪಡಿಸಿರಿ, ಗೌರವಪಡಿಸಿರಿ. ನಿಮ್ಮ ಸಭೆಯನ್ನು ಪ್ರೀತಿಸಿರಿ, ಸಭೆಗೆ ಸರಿಯಾಗಿ ಹೋಗಿರಿ, ಆರಾಧನೆ ಮಾಡಿರಿ. ದಶಮಾಂಶ ಕಾಣಿಕೆನ ಉತ್ತಮವಾಗಿ ದೇವರಿಗೆ ಬೆಸ್ಟ್ ಕೊಡ್ರಿ. ದೇವರು ನಿಮ್ಮನ್ನು ಖಂಡಿತವಾಗಿ ನಿಮ್ಮ ಇರುವ ಎಲ್ಲ ಶತ್ರುಗಳನ್ನ ಮಿತ್ರರಾಗಿ ಮಾರ್ಪಡಿಸ್ತಾನೆ. ಹಾಲೆಲ್ಲೂಯ್ಯ. ಈ ವಾಕ್ಯಗಳ ಮುಖಾಂತರವಾಗಿ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ಮಹೋನ್ನತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಿದ್ದೇನೆ. ಇವತ್ತು ನನ್ನ ಸ್ವರವನ್ನು ಕೇಳಿದಂಥ, ಈ ವಾಕ್ಯವನ್ನು ಆಲಿಸಿದಂಥ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯರು, ದೇವರ ಎಲ್ಲ ಸೇವಕರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನ ಯೆಹೋವನೊಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರಾಗಿ ಮಾಡುವನು. ಈ ವಾಕ್ಯದ ಆಧಾರದಲ್ಲಿ ಇಸಾಕನ, ದಾವೀದನು ಬೆಳೆಸಿಕೊಂಡಂಥ ಒಳ್ಳೆಯ ಸುನ್ನಡತೆ ಗುಣಗಳು ನಮ್ಮ ಜೀವಿತದಲ್ಲಿ ಕಾಣಿಸಲ್ಪಡಲಿ. ಯೇಸುವೆ, ನಿಮ್ಮಲ್ಲಿದ್ದಂಥ ಆ ಮನಸ್ಸು, ನಿಮ್ಮಲ್ಲಿದ್ದಂಥ ಆ ಗುಣಾತಿಶಯಗಳು ನಮಗೂ ಬರಲಿ ಸ್ವಾಮಿ. ನಿನ್ನ ಆತ್ಮವೇ ನಮ್ಮಲ್ಲಿ ನೆಲೆಗೊಂಡಿದ್ದಾನಪ್ಪ. ಕರ್ತನೆ ಸ್ತೋತ್ರ. ಒಳ್ಳೆಯ ನಡತೆ ಉಳ್ಳವರಾಗಿ ನಾವು ಮಾರ್ಪಡುವಂತೆ ಎಲ್ಲದರಲ್ಲೂ ಕರ್ತನೆ ಸ್ತೋತ್ರ ನಮ್ಮನ್ನು ರೂಪಾಂತರಪಡಿಸು ಕರ್ತನೆ. ಒಂದು ವೇಳೆ ರೋಗದ ವ್ಯಾಧಿಯಲ್ಲಿ, ರೋಗ ಎಂಬ ಶತ್ರುಗಳು ಯಾರಿಗೆಲ್ಲ ಇದ್ದಾರೋ ಅವರ ಶರೀರದಲ್ಲಿ ಇವಾಗ ಯೇಸುವಿನ ನಾಮದಲ್ಲಿ ನೋಡಿ ಮಾತಾಡ್ತಾ ಇದ್ದೇನೆ. ನಿನ್ನ ಬಾಸುಂಡೆಗಳನ್ನ ಅವ್ರಿಗೆ ಬಿಡುಗಡೆ ಉಂಟಾಗಲಿ. ನಿನ್ನ ವಾಕ್ಯವನ್ನು ದೂತರೆಂಬಂದು ಕಳಿಸಿ ಅವರಿಗೆ ಸೌಖ್ಯಪಡಿಸು, ಗುಣಪಡಿಸು. ಎಲ್ಲ ವ್ಯಾಧಿಗಳು ನೀಗಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಸೈತಾನಿಗೆ ಒಪ್ಪಿಸಿಕೊಡೋದಾಗಿ ಸ್ವಾಮಿ ಮಧ್ಯಸ್ಥಿತಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಅವರನ್ನು ಗುಣಪಡಿಸು, ಸೌಖ್ಯಪಡಿಸು. ಆ ವ್ಯಾಧಿ, ರೋಗ ಎಂಬ ಶತ್ರುವನ್ನು ಬಿಟ್ಟು ಹೋಗಲಿ ಸ್ವಾಮಿ. ಸಾಲ ಎಂಬ ಶತ್ರು ಕೂಡ ಅವನು ಬಿಟ್ಟು ಹೋಗಲಿ ಕರ್ತಾನೆ. ನೀನು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲವನ್ನು ಕೊಡ್ತಿ ಎಂಬುದಂಥ ಆಶೀರ್ವಾದವನ್ನು ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ಯೇಸು ನಾಮದಲ್ಲಿ ಆಶೀರ್ವದಿಸು. ಸಭೆಗೆ ಉತ್ತಮವಾಗಿ ಅವರು ಬಿತ್ತಲಿ, ಅವರ ಸೇವಕರನ್ನು ಗೌರವಪಡಿಸಲಿ, ಘನಪಡಿಸಲಿ. ದಶಮಾಂಶ ಕಾಣಿಕೆ ಎಲ್ಲದರಲ್ಲೂ ಕೂಡ ಕರ್ತನೆ ನಿನ್ನ ರಾಜ್ಯಕ್ಕಾಗಿ ಕರ್ತನೆ ಅವರ ಧಾರಾಳವಾಗಿ ಕೊಡುವಂತೆ ಆಶೀರ್ವದಿಸು ಕರ್ತನೆ. ಸ್ವತಃ ಎಲ್ಲವನ್ನು ನಿನ್ನ ಹೆಸರಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ನನ್ನ ಬಿಟ್ಟ